ಈ ದಿವಸಗಳಲ್ಲಿ ನಾವು ಹೊಸ ವರ್ಷದಲ್ಲಿ ಕಾಲಿಟ್ಟಾಗ ಅನೇಕ ವಿಷಯಗಳನ್ನ ನೋಡಿದ್ದೇವೆ. ಇದು ಒಂದು ಆರಂಭ ಅಷ್ಟೇ. ಆದ್ರೆ ಇನ್ನೂ ಅನೇಕ ದಿವಸಗಳಿವೆ, ಅವುಗಳನ್ನ ನಾವು ನೋಡ್ತಾ ಹೋಗ್ಬೇಕಾಗಿದೆ. ಅದಕ್ಕಾಗಿ ನಾವು ಆಶೀರ್ವಾದದ ಒಂದು ನಿರೀಕ್ಷೆಯಲ್ಲಿರ್ತೇವೆ. ಯಾವಾಗಲೂ ನಮಗೆ ಒಳ್ಳೇದಾಗಬೇಕು, ದೇವರು ತನ್ನ ಆಶೀರ್ವಾದ ನಮಗೆ ಹೆಚ್ಚೆಚ್ಚಾಗಿ ಕೊಡ್ಬೇಕು ಎಂಬಂತಹ ಒಂದು ನಿರೀಕ್ಷೆಯಲ್ಲಿ, ಅಪೇಕ್ಷೆಯಲ್ಲಿ ನಾವಿರ್ತೇವೆ. ದಟ್ ಈಸ್ ಲೈಫ್. ಅದೇ ಒಂದು ಜೀವನ ಆಗಿದೆ. ಆದ್ರೆ ಆಶೀರ್ವಾದ ಹಾಗೆ ಬರುದಿಲ್ಲ. ಈಗ ನೀವು ಕೆಲಸ ಮಾಡಿದ್ರೆ ನಿಮ್ಗೆ ಹಣ ಸಿಗ್ತದೆ. ಕೆಲಸ ಮಾಡದೆ ಹಾಗೆ ನಾವು ನಮಗೆ ಹಣ ಸಿಗ್ಲಿ ಅಥವಾ ಒಳ್ಳೇದಾಗ್ಲಿ ಅಂತ ಹೇಳಿದ್ರೆ ಆಗುದಿಲ್ಲ. ಇದು ಸಾಮಾನ್ಯವಾದಂತಹ ಮಾತು. ನಮ್ಮ ಆತ್ಮೀಯ ವಿಷಯಗಳಲ್ಲಿ ಸಹ ನಾವು ನಮ್ಮ ಪಾಲಿನ ಕರ್ತವ್ಯವನ್ನ ಮಾಡಬೇಕಾದದ್ದು ಬಹಳ ಅವಶ್ಯ. ದೇವರು ತನ್ನ ಆಶೀರ್ವಾದ ಕೊಟ್ಟೆ ಕೊಡ್ತಾನೆ, ಅದರಲ್ಲಿ ಯಾವ ಸಂಶಯನೇ ಇಲ್ಲ. ದೇವರು ಯಾರ ಒಂದು ವೇತನ ಇಟ್ಕೊಳ್ಳುದಿಲ್ಲ ಅಂತ ಹೇಳಿ ದೇವ್ರ ವಾಕ್ಯ ಸ್ಪಷ್ಟವಾಗಿ ನಮಗೆ ಹೇಳ್ತದೆ. ನಮ್ಮ ಪಾಲಿನ ಕರ್ತವ್ಯವನ್ನ ನಾವು ಮಾಡಬೇಕಾದದ್ದು ಬಹಳ ಅವಶ್ಯ ಅಂತ ಹೇಳಿ ನಮಗ ಇವತ್ತು ತಿಳ್ಕೊಳ್ಬೇಕಾದದ್ದು. ಮತ್ತು ಅದಕ್ಕಾಗಿ ನಾವೇನ್ ಮಾಡಬೇಕು ಎಂಬುದನ್ನ ನಾವು ಇವತ್ತು ದೇವರ ವಾಕ್ಯದ ಆಧಾರದಿಂದ ಕಂಡುಕೊಳ್ಳೋಣ. ಯೇಸು ಸ್ವಾಮಿಯ ಹೇಳಿದಂತಹ ಒಂದು ಮಾತು ಯೋಹಾನ ಸುವಾರ್ತೆ 3ನೇ ಅಧ್ಯಾಯ 30ನೇ ವಚನದಲ್ಲಿ ನಮಗ ಒಂದು ಮಾತು ಹೇಳಿದ್ದಾನೆ. ಆತನು ಏನಂತಂದ್ರೆ, ಆತನು ಯೋಹಾನನು ಹೇಳಿದ್ದಾನೆ, ಇದನ್ನ ಯೇಸು ಸ್ವಾಮಿಯ ವಿಷಯವಾಗಿ ಹೇಳಿದ್ದಾನೆ. ಆತನು ವೃದ್ಧಿ ಆಗ್ಬೇಕು ಮತ್ತು ನಾನು ಕಡಿಮೆ ಆಗ್ಬೇಕು ಎಂಬುದಾಗಿ. ಸ್ನಾನಿಕನಾದ ಯೋಹಾನನು ಈ ಮಾತನ್ನ ಹೇಳಿದ್ದಾನೆ. ನೋಡ್ರಿ, ಎಷ್ಟು ಅರ್ಥಪೂರ್ಣವಾದಂತಹ ಒಂದು ಮಾತನ್ನ ಇಲ್ಲಿ ಸ್ನಾನಿಕನಾದ ಯೋಹಾನನು ಹೇಳ್ತಾನೆ. ಆತನು ವೃದ್ಧಿ ಆಗ್ಬೇಕು, ನಾನು ಕಡಿಮೆ ಆಗ್ಬೇಕು. ಯೋಹಾನನ ಜೀವನ, ಆ ಯೋಹಾನ್ ಯಾರಾಗಿದ್ರು ಅಂತ ಹೇಳಿ ನಿಮ್ಮೆಲ್ಲರಿಗೆ ಗೊತ್ತಿದ್ದಂಥ ಮಾತು. ಆತನು ಯೇಸು ಸ್ವಾಮಿಯ ಮುಂದೂತನಾಗಿ ಬಂದವನು, ಫೋರ್ ರನ್ನರ್. ಯೇಸು ಸ್ವಾಮಿ ಬರ್ತಾನೆ ಎಂಬುದಾಗಿ ಪ್ರಕಟಿಸಲಿಕ್ಕೆ ಬಂದಂಥ ವ್ಯಕ್ತಿ ಯಾರಾಗಿದ್ರು ಅಂತಂದ್ರೆ ಸ್ನಾನಿಕನಾದಂಥ ಯೋಹಾನನು. ಈ ಸ್ನಾನಿಕನಾದ ಯೋಹಾನನು ಯೇಸು ಸ್ವಾಮಿಯವರ ಬಗ್ಗೆ ಹೇಳುವಂತಹ ಮಾತೇನಂತಂದ್ರೆ, ಆತನು ವೃದ್ಧಿ ಆಗ್ಬೇಕು, ನಾನು ಕಡಿಮೆ ಆಗ್ಬೇಕು. ಎಷ್ಟು ರಹಸ್ಯವನ್ನ ಇಲ್ಲಿ ದೇವರು ಇಲ್ಲಿ ಇಟ್ಟಿದ್ದಾನೆ ಎಂಬುದನ್ನ ನಾವು ತಿಳ್ಕೊಳ್ಬೇಕು. ನಮ್ಮ ಜೀವಿತಗಳಲ್ಲಿ ನಮ್ಮ ಗುರಿ ಏನಾಗಿರ್ಬೇಕು ಅಂತಂದ್ರೆ, ಯೇಸು ಸ್ವಾಮಿ ಹೆಚ್ಚಾಗ್ಬೇಕು, ನಾವು ಕಡಿಮೆ ಆಗ್ಬೇಕು. ಇದು ನಾವು ಹೇಳಲಿಕ್ಕೆ ಬಹಳ ಸುಲಭ, ಆದ್ರೆ ಬಹಳ ಮುಖ್ಯವಾದಂಥದ್ದು, ಮಾಡಲೇಬೇಕಾದಂಥ ಒಂದು ವಿಷಯ ಇದಾಗಿದೆ. ನಮ್ಮ ಜೀವನದಲ್ಲಿ ನಮ್ಮ ಮಾತು, ನಮ್ಮ ಕಾರ್ಯಗಳು, ನಮ್ಮ ಜೀವನ ಪ್ರತಿಯೊಂದರಲ್ಲಿ ಯೇಸು ಸ್ವಾಮಿ ಹೆಚ್ಚಾಗ್ತಾ ಹೋಗ್ಬೇಕಾದದ್ದು ಅವಶ್ಯ. ನಾವು ಕಡಿಮೆ ಆಗ್ತಾ ಹೋಗ್ಬೇಕಾದದ್ದು ಬಹಳ ಅವಶ್ಯ ಅಂತ ಹೇಳಿ ಇಲ್ಲಿ ಯೋಹಾನನು, ಸ್ನಾನಿಕನಾದ ಯೋಹಾನನು ಯೇಸು ಸ್ವಾಮಿಯವರ ಬಗ್ಗೆ ಈ ಮಾತನ್ನ ಹೇಳಿದ್ದಾನೆ. ಈ ರೀತಿಯಾಗಿ ಹೇಳಿದಂತ ಸ್ನಾನಿಕನಾದ ಯೋಹಾನನು ಒಬ್ಬ ಸಾಮಾನ್ಯ ಮನುಷ್ಯನಾಗಿರ್ಲಿಲ್ಲ. ಹಿ ವಾಸ್ ಅ ಗ್ರೇಟ್ ಮ್ಯಾನ್. ಅವನ ಬಗ್ಗೆ ಯೇಸು ಸ್ವಾಮಿಯವರು ಹೇಳ್ತಾರೆ. ಅದನ್ನ ಎಲ್ಲಿ ಹೇಳ್ತಾರೆ ಅಂತ ಹೇಳಿ ನಾವು ಜಸ್ಟ್ ನೋಡೋಣ. ಲೂಕನ ಸುವಾರ್ತೆಯ 7ನೇ ಅಧ್ಯಾಯಕ್ಕೆ ಬರ್ರಿ. ಅಲ್ಲಿ 28ನೇ ವಚನಕ್ಕೆ ನಾವು ಬರುವಾಗ ಯೇಸು ಸ್ವಾಮಿಯವರು ಈ ಸ್ನಾನಿಕನಾದ ಯೋಹಾನನ ಬಗ್ಗೆ ಒಂದು ಅದ್ಭುತವಾದಂತಹ ಒಂದು ವಿಷಯವನ್ನ ಹೇಳಿದ್ದು ನಿಮ್ಗೆ ಕಂಡು ಬರ್ತದೆ. ಅದ್ಯಾವುದಂತಂದ್ರೆ, ಸ್ತ್ರೀಯರಲ್ಲಿ ಹುಟ್ಟಿದವರೊಳಗೆ. ಲೂಕ 7:28. ದಯಮಾಡಿ ನಿಮ್ ಕಡೆ ಪೆನ್ ಪೇಪರ್ ಇಟ್ಕೊಂಡಿರ್ರಿ ಮತ್ತು ಈ ಕೆಲವು ರೆಫರೆನ್ಸ್ ಗಳನ್ನ, ಪಾಯಿಂಟ್ಸ್ ಗಳನ್ನ ನೋಟ್ ಮಾಡ್ರಿ. ಆಗ ನಿಮ್ಮ ಅಭ್ಯಾಸ ಅಂದ್ರೆ ನೀವು ಕೇಳಿದ ಮೇಲೆ ಎಷ್ಟೋ ಸಲ ಮರೆತು ಹೋಗ್ಬಿಡ್ತದೆ. ಆದ್ರೆ ಈ ವಿಷಯಗಳನ್ನ ನೀವು ನೋಟ್ ಮಾಡ್ಕೊಂಡ್ರೆ ನಿಮಗೆ ಆಮೇಲೆ ಅದರಿಂದ ತಿರುಗಿ ನೀವು ಮೆಲುಕು ಹಾಕ್ಲಿಕ್ಕೆ ಆಗ್ತದೆ, ಅಥವಾ ತಿರುಗಿ ಅದನ್ನ ಅಭ್ಯಾಸ ಮಾಡ್ಲಿಕ್ಕೆ ಆಗ್ತದೆ, ತಿರುಗಿ ಅದನ್ನ ವಿಚಾರ ಮಾಡ್ಲಿಕ್ಕೆ ಆಗ್ತದೆ, ಧ್ಯಾನಿಸ್ಲಿಕ್ಕೆ ಆಗ್ತದೆ. ಆದ ಕಾರಣ ದಯಮಾಡಿ ಒಂದು ಪೆನ್ನು ಪೇಪರು ಇಟ್ಕೊಂಡು, ಒಂದು ನೋಟ್ಬುಕ್ ಇಟ್ಕೊಂಡು ಇವುಗಳನ್ನ ನೋಟ್ ಮಾಡ್ಕೊಂಡು ಹೋಗ್ರಿ. ಆಮೇಲೆ ಅವುಗಳನ್ನ ಓದಿ, ಅಭ್ಯಾಸ ಮಾಡಿ, ಧ್ಯಾನ ಮಾಡಿ, ಇನ್ನೂ ಹೆಚ್ಚಾದಂತಹ ಬೆಳಕನ್ನ ದೇವರ ವಾಕ್ಯದಿಂದ ಕಂಡುಕೊಡ್ರಿ. ಸ್ತ್ರೀಯರಲ್ಲಿ ಹುಟ್ಟಿದವರೊಳಗೆ ಯೋಹಾನನಿಗಿಂತ ದೊಡ್ಡವನು ಒಬ್ಬನೂ ಇಲ್ಲ ಅಂತ ಹೇಳ್ತಾನೆ.
ಯೇಸು ಸ್ವಾಮಿಯವರು ಹೇಳಿದಂತ ಮಾತಿದು. ಯಾರ ಸಲುವಾಗಿ? ಯೋಹಾನ್ ಸಲುವಾಗಿ. ಸ್ತ್ರೀಯರೊಳಗೆ ಹುಟ್ಟಿದವರ ದ್ರೊಳಗೆ ಯೋಹಾನ್ಗಿಂತ ದೊಡ್ಡವನು ಯಾವನಿಲ್ಲ. ಇಂತಹ ವ್ಯಕ್ತಿ ಯೇಸು ಸ್ವಾಮಿಯ ಬಗ್ಗೆ ಏನ್ ಹೇಳ್ತಾ ಇದ್ದಾನೆ ಅಂತಂದ್ರೆ, ಆತನು ವೃದ್ಧಿ ಆಗ್ಬೇಕು, ನಾನು ಕಡಿಮೆ ಆಗ್ಬೇಕು. ಎಷ್ಟು ವಿಶೇಷವಾದಂತ ಒಂದು ಮಾತನ್ನ ಇಲ್ಲಿ ನಾವು ಕಂಡುಕೊಳ್ತೇವಲ್ಲ. ಯೇಸು ಸ್ವಾಮಿ ಸ್ನಾನಿಕನಾದ ಯೋಹಾನ್ ಬಗ್ಗೆ ಹೇಳ್ತಾ ಇದ್ದಾನೆ, ಸ್ನಾನಿಕನಾದ ಯೋಹಾನು ಯೇಸು ಸ್ವಾಮಿಯವರ ಬಗ್ಗೆ ಹೇಳ್ತಾ ಇದ್ದಾನೆ. ಅಂದ್ರೆ ಇದರಲ್ಲಿ ಎಷ್ಟು ಅರ್ಥ ಇದೆ, ಇದರ ತಾತ್ಪರ್ಯವನ್ನ ನಾವು ತಿಳ್ಕೊಳ್ಬೇಕಾದದ್ದು ಬಹಳ ಅವಶ್ಯ ಅಂತ ಹೇಳಿ ಇಲ್ಲಿ ನಮಗ ಕಂಡು ಬರ್ತದೆ. ಇಂತಹ ವ್ಯಕ್ತಿ ಯೇಸು ಸ್ವಾಮಿಯವರ ಬಗ್ಗೆ ಹೇಳದಂತೆ ಆತನು ಹೆಚ್ಚಾಗಬೇಕು ಮತ್ತು ನಾನು ಕಡಿಮೆ ಆಗ್ಬೇಕು. ಇದು ಎಂಥ ಒಂದು ಪಾಠ ನಮ್ಮ ಜೀವನದಲ್ಲಿ ದೇವರು ಇಟ್ಟಿದ್ದಾನೆ ಎಂಬುದಾಗಿ ಇದು ಕಂಡು ಬರುವಂತಹ ಒಂದು ವಿಶೇಷವಾದಂತ ಮಾತು. ಆತನ ಹೆಚ್ಚಾಗಬೇಕು, ನಾವು ಕಡಿಮೆ ಆಗ್ಬೇಕು. ಹೀಗೆ ನಮ್ಮ ಜೀವನದಲ್ಲಿ ಯೇಸು ಸ್ವಾಮಿ ಹೆಚ್ಚಾಗುವಂತಹ ರೀತಿಯಲ್ಲಿ ನಾವು ಜೀವಿಸಬೇಕಾದದ್ದು ಅವಶ್ಯ ಅಂತ ಹೇಳಿ ಈ ಒಂದು ಮಾತು ನಮಗ ತಿಳಿಸ್ಕೊಡ್ತದೆ. ಉನ್ನತ ಸ್ಥಾನ ಯೇಸು ಸ್ವಾಮಿ ನಮ್ಮ ಜೀವನದಲ್ಲಿ ವಹಿಸಬೇಕು. ಹಿ ಶುಡ್ ಆಕ್ಯುಪೈ ಅವರ್ ಹಾರ್ಟ್ಸ್. ಅದು ಪೂರ್ತಿಯಾಗಿ ನಾವು ಅದನ್ನ ಆತನಿಗೆ ಒಪ್ಪಿಸಿಕೊಡಬೇಕಾದದ್ದು ಬಹಳ ಅವಶ್ಯ. ಆತನ ಚಿತ್ತಕ್ಕೆ ನಾವು ಪ್ರಥಮ ಸ್ಥಾನ ಕೊಡಬೇಕಾಗಿದೆ. ದೇವರ ಚಿತ್ತ ಅದೇನಾಗಿದೆ ಅಂದ್ರೆ, ದೇವರ ಮನಸ್ಸು ಏನಿದೆ, ದೇವರ ಯೋಚನೆ ಏನಿದೆ, ದೇವರ ಚಿತ್ತವೇನಿದೆ, ಆತನ ಇಚ್ಛೆ ಆಶೆ ಏನಿದೆ, ಅದನ್ನೇ ನಾವು ಮಾಡುವಂಥವರಾಗಿರ್ಬೇಕು ಅಂತ ಹೇಳಿ ನಾವು ಇಲ್ಲಿ ಕಂಡುಕೊಳ್ತೇವೆ. ಎಷ್ಟೋ ಸಂದರ್ಭಗಳಲ್ಲಿ ನಾವು ನಮ್ಮ ವಿಷಯಗಳಲ್ಲಿ ಮುಳುಗಿ ಹೋಗ್ಬಿಡ್ತೇವೆ. ನಾನು ಹೀಗ್ ಮಾಡ್ಬೇಕು, ನಾನು ಅದನ್ನ ಮಾಡ್ಬೇಕು, ನಾನು ಇದನ್ನ ತೆಗೆದುಕೊಳ್ಬೇಕು, ನಾನು ಅಲ್ಲಿ ಹೋಗ್ಬೇಕು, ಇದೇ ವಿಷಯದಲ್ಲಿ ನಾವು ಮುಳುಗಿ ಹೋಗ್ಬಿಡ್ತೇವೆ. ಆದ್ರೆ ದೇವರ ವಾಕ್ಯ ಏನ್ ಹೇಳ್ತಾ ಅಂತಂದ್ರೆ, ದೇವರ ಚಿತ್ತಕ್ಕೆ ನಾವು ಪ್ರಥಮ ಸ್ಥಾನ ಕೊಡಬೇಕಾದದ್ದು ಅವಶ್ಯ. ಯೇಸು ಸ್ವಾಮಿಯವರು ಹೇಳಿದ್ದಾರೆ ಗೆತ್ಸೆಮನೆ ತೋಟದಲ್ಲಿ. ಈ ವಿಷಯ ಅನೇಕ ಸಾರಿ ನಾನು ಹೇಳಿದ್ದೇನೆ, ಆದ್ರೂ ಕೂಡ ಜಸ್ಟ್ ಒಂದು ರೆಫರ್ ಮಾಡ್ತೇನೆ ಅಷ್ಟೇ. ಅಲ್ಲಿ ಆತರು ಏನ್ ಹೇಳಿದ್ರು ಅಂತಂದ್ರೆ, ಸಾಧ್ಯವಾದ್ರೆ ಈ ಪಾತ್ರೆಯನ್ನ ನನ್ನಿಂದ ತೊಲಗಿಸು ತಂದೆ, ಆದ್ರೆ ನನ್ನ ಚಿತ್ತದಂತಾಗದೆ ನಿನ್ನ ಚಿತ್ತವೇ ಆಗ್ಲಿ ಎಂಬುದಾಗಿ ಯೇಸು ಸ್ವಾಮಿ ತಂದೆಗೆ ಬೇಡಿಕೊಂಡಂತ ಪ್ರಾರ್ಥನೆ ಇದಾಗಿತ್ತು ಅಂತ ನಮ್ಮೆಲ್ಲರಿಗೆ ತಿಳಿದಂತಹ ಮಾತು. ಈ ರೀತಿಯಾಗಿ ದೇವರ ಚಿತ್ತ ಇರುವಂತದ್ದು ಬಹಳ ಮುಖ್ಯ. ಅದರ ಪ್ರಕಾರ ನಾವು ನಡಿಬೇಕಾದದ್ದು ಬಹಳ ಅವಶ್ಯ ಅಂತೇಳಿ ಈ ಮೊದಲೇ ಒಂದು ಭಾಗದಿಂದ ನಾವು ಕಂಡುಕೊಳ್ತೇವೆ. ನಮ್ಮ ಜೀವನದಲ್ಲಿರ್ತಕ್ಕಂಥ ನಾನು ಎನ್ನುವಂಥದ್ದು ಹೋಗ್ಬೇಕು. ನಾನು ಎನ್ನುವಾಗ ಸ್ವಾರ್ಥ. ವಿ ಆಲ್ವೇಸ್ ಥಿಂಕ್ ಅಬೌಟ್ ಅವರ್ ಸೆಲ್ಸ್. ನನಗೆ ಒಳ್ಳೇದಾಗಬೇಕು, ನನಗದು ಸಿಗಬೇಕು, ನನಗದಾಗಬೇಕು ಅಂತ ಹೇಳಿ ನಾವು ಯಾವಾಗ್ಲೂ ನಮ್ಮ ಬಗ್ಗೆ ವಿಚಾರ ಮಾಡ್ತಿರ್ತೇವೆ. ಆದ್ರೆ ಅದು ಹೋಗ್ಬೇಕಾದದ್ದು ಅವಶ್ಯ ಅಂತ ಹೇಳಿ ಇಲ್ಲಿ ನಮಗ ಕಂಡು ಬರ್ತದೆ. ಯೇಸು ಸ್ವಾಮಿ ನಾವು ನಿಸ್ವಾರ್ಥರಾಗ್ಬೇಕು. ಯೇಸು ಸ್ವಾಮಿ ನಮ್ಮ ಜೀವನದಲ್ಲಿ ಆತನು ಹೆಚ್ಚಾಗಿ ಕಂಡು ಬರಬೇಕಾದದ್ದು ಇಲ್ಲಿ ನಮಗ ತಿಳಿದು ಬರುವಂತಹ ವಿಷಯ. ಯೇಸು ಸ್ವಾಮಿಯ ಮುಂದೆ ನಾವು ದೀನರಾಗಬೇಕು. ಯೇಸು ಸ್ವಾಮಿಯನ್ನು ನಾವು ಎತ್ತಿ ಹಿಡಿಯಬೇಕು. ವಿ ಶುಡ್ ಲಿಫ್ಟ್ ಹಿಮ್ ಅಪ್. ದೇವರ ವಾಕ್ಯದಲ್ಲಿ ಅನೇಕ ವಚನಗಳಿವೆ. ಹಿ ಶುಡ್ ಬಿ ಎಕ್ಸಾಲ್ಟೆಡ್. ಆತನು ಎತ್ತಲ್ಪಡಬೇಕಾದದ್ದು, ಹೆಚ್ಚಿಸಲ್ಪಡಬೇಕಾದದ್ರ ಅವಶ್ಯಕತೆಯನ್ನ ದೇವರ ವಾಕ್ಯ ನಮಗೆ ತಿಳಿಸ್ತದೆ. ದೇವರ ವಾಕ್ಯ ನಿಮ್ಮನ್ನು ನೀವು ಹೆಚ್ಚಿಸಿಕೊಳ್ರಿ ಅಂತ ಎಂದು ಹೇಳುದಿಲ್ಲ, ಆದ್ರೆ ಯೇಸು ಸ್ವಾಮಿಯನ್ನು ಹೆಚ್ಚಿಸ್ರಿ ಎಂಬುದಾಗಿ ಅದು ನಮಗ ತಿಳಿಸ್ಕೊಡ್ತದೆ. ದೀನತೆ ನಮ್ಮ ಜೀವನದಲ್ಲಿ ಬರುವಾಗ ನಾವು ಯೇಸು ಸ್ವಾಮಿಯನ್ನ ಎತ್ತಿ ಹಿಡಿಯಲಿಕ್ಕಾಗ್ತದೆ. ಆತನು ಹೆಚ್ಚಾಗಬೇಕು, ನಾವು ಕಡಿಮೆ ಆಗ್ಬೇಕು. ಆತನ ಬಗ್ಗೆ ನಾವು ಆತನ ಎತ್ತಿ ಹಿಡಿಯಬೇಕಾದದ್ದು ಅವಶ್ಯ ಅಂತ ಹೇಳಿ ನಮಗ ಈ ಮುಂದೆ ಮೂರನೇ ಒಂದು ವಿಷಯ ನಾವು ಇಲ್ಲಿ ಕಂಡುಕೊಳ್ತೇವೆ. ಅಷ್ಟೇ ಅಲ್ಲದೆ ಆತನು ನಮಗೆ ಕರೆಯುವಂಥದ್ದು, ಆತನು ನಮಗೆ ಕ್ರಿಯೆ ಮಾಡುವಂತ ಹೇಳುವಂಥದ್ದು, ಇವೆಲ್ಲವುಗಳನ್ನ ನಾವೇನಾಗಿರ್ಬೇಕು, ಇವೆಲ್ಲವುಗಳಲ್ಲಿ ಏನಾಗಿರ್ಬೇಕು ಅಂತಂದ್ರೆ ಯೇಸು ಸ್ವಾಮಿ ಪ್ರಾಮುಖ್ಯನಾಗಿರ್ಬೇಕು. ಹಿ ಶುಡ್ ಬಿ ದ ಪರ್ಸನ್ ಇನ್ ಆಲ್ ಅವರ್ ಕಾನ್ವರ್ಸೇಷನ್ ಅಂಡ್ ಇನ್ ಆಲ್ ಅವರ್ ವರ್ಕ್ ಆರ್ ಇನ್ ಅವರ್ ಆಕ್ಷನ್ಸ್ ಎಂಬುದಾಗಿ ನಮಗ ಮತ್ತೊಂದು ವಿಷಯ ಇಲ್ಲಿ ಕಂಡು ಬರ್ತದೆ. ನಮ್ಮ ಜೀವಿತಗಳಲ್ಲಿ ನಮ್ಮ ಮಾತು, ನಮ್ಮ ನಡೆ, ನುಡಿ, ಕ್ರಿಯೆ, ಕಾರ್ಯ ಎಲ್ಲವುಗಳಲ್ಲಿ ನಾವು ಏನ್ ಮಾಡ್ಬೇಕು, ಯೇಸು ಸ್ವಾಮಿ ಅವ್ರನ್ನ ಎತ್ತಿ ಹಿಡಿಬೇಕು ಅಂತ ಹೇಳಿ ನಮ್ಗ ಇಲ್ಲಿ ತಿಳಿದು ಬರುವಂತಹ ವಿಷಯ. ಎಷ್ಟೋ ಸಲ ನಾವೇನ್ ಮಾಡ್ತೀವಿ ಅಂತಂದ್ರೆ, ನಾವು ಇಬ್ಬರು ಕ್ರೈಸ್ತರು ಒಟ್ಟಾಗಿ ಸೇರಿದಾಗ ನಾವು ಮಾಡುವಂತ ಸಂಭಾಷಣೆ ಏನಾಗಿರ್ತ ಅಂತಂದ್ರೆ, ಮೂರನೆಯ ಒಬ್ಬ ವ್ಯಕ್ತಿಯ ಬಗ್ಗೆ ಅಥವಾ ಮೂರನೆಯ ಒಬ್ಬ
ಸಹೋದರಿಯ ಬಗ್ಗೆ ನಾವು ಮಾತಾಡ್ಲಿಕ್ಕೆ ಬಹಳಷ್ಟು ಆಸಕ್ತಿ ವಹಿಸ್ತೀವಿ. ಆದ್ರೆ ನಮ್ಮ ಸಂಭಾಷಣೆ ಅದೇನಾಗಿರ್ಬೇಕು ಅಂತಂದ್ರೆ ಯೇಸು ಸ್ವಾಮಿ ಅವರ ಬಗ್ಗೆ ಇರುವಂತಹ ಒಂದು ಸಂಭಾಷಣೆ ಆಗಿರುವಾಗ ಅದು ಪರಸ್ಪರ ಆತ್ಮೀಯ ಬೆಳವಣಿಗೆಗೆ ಪೂರಕವಾಗಿರ್ತದೆ. ಯಾವಾಗ್ಲೂ ಯಾರ ವ್ಯಕ್ತಿ ಬಗ್ಗೆ ನಾವು ಸಂಭಾಷಣೆ ಮಾಡಿದ್ರೆ ಅಥವಾ ಚರ್ಚಿಸಿದ್ರೆ ಅಥವಾ ಹರಟೆ ಹೊಡೆದ್ರೆ ಅದರಿಂದ ಏನು ಪ್ರಯೋಜನ ಇಲ್ಲ. ಆದ್ರೆ ನಮ್ಮ ಸಂಭಾಷಣೆ ಅದು ಯೇಸು ಸ್ವಾಮಿ ಅವರ ಬಗ್ಗೆ ಇರುವಾಗ ನಮಗಷ್ಟೇ ಅಲ್ಲ, ಪರಸ್ಪರ ಅಂದ್ರೆ ಇಬ್ಬರಿಗೂ ಸಹ ಅದರ ಆಶೀರ್ವಾದ ಲಭಿಸ್ತದೆ, ಸಿಗ್ತದೆ ಎಂಬುವಂಥದ್ದನ್ನು ನಾವು ತಿಳ್ಕೊಂಡು ಅದರ ಪ್ರಕಾರ ನಾವು ಜೀವಿಸಬೇಕಾದದ್ದು, ನಡೆಯಬೇಕಾದದ್ದು ಬಹಳ ಅವಶ್ಯ. ಈ ರೀತಿಯಾಗಿ ದೇವರ ಚಿತ್ತ ಮತ್ತು ನಮ್ಮ ಸ್ವಾರ್ಥ ಹೋಗಿ ನಿಸ್ವಾರ್ಥ ಜೀವನ ನಮ್ಮ ಜೀವನದ ಇರಬೇಕು. ದೀನರಾಗಿ ಯೇಸು ಸ್ವಾಮಿ ಅವ್ರನ್ನ ಎತ್ತಿ ಹಿಡಿಯಬೇಕು. ಅಷ್ಟೇ ಅಲ್ಲದೆ ನಮ್ಮ ಮಾತು, ನಮ್ಮ ಕ್ರಿಯೆ, ನಮ್ಮ ಕಾರ್ಯ ಇವುಗಳಲ್ಲಿ ಯಾರು ಕಂಡು ಬರಬೇಕು ಅಂತಂದ್ರೆ ಯೇಸು ಸ್ವಾಮಿ ಅವರು ಕಂಡು ಬರಬೇಕು. ಇಂಥ ಅನೇಕ ವಿಷಯಗಳನ್ನ ನಾವು ಈ ಭಾಗದಿಂದ ಸ್ಪಷ್ಟವಾಗಿ ಕಂಡುಕೊಳ್ತೇವೆ. ಯೋಹಾನು ಮುಂದೂತನಾಗಿ ಬಂದ. ಯೇಸು ಸ್ವಾಮಿ ಬಂದಾಗ ಅವನೇನ್ ಮಾಡ್ಬಿಟ್ಟ ಅಂತಂದ್ರೆ ಸರಿದು ಬಿಟ್ಟ. ಹಿ ಜಸ್ಟ್ ಕ್ಲಿಯರ್ಡ್ ದ ಏರಿಯಾ. ಆತನು ನಾನು ಯೇಸು ಸ್ವಾಮಿಗಿಂತ ಮುಂಚೆ ಬಂದವ, ನಾನು ಯೇಸು ಸ್ವಾಮಿ ಬಗ್ಗೆ ಹೇಳ್ದವ, ನಾನು ಸಂದೇಶವನ್ನ ತಂದವ ಅಂತ ಹೇಳಿ ಸ್ನಾನಿಕನಾದ ಯೋಹಾನನು ಹಾಗೆ ನಿಂತ್ಕೊಳ್ಳದೆ ಯೇಸು ಸ್ವಾಮಿ ಬರುವಾಗ ಯೇಸು ಸ್ವಾಮಿಗೆ ಮಾರ್ಗವನ್ನ ಆತನು ಕ್ಲಿಯರ್ ಮಾಡ್ದ ಎಂಬುದಾಗಿ ಅವನ ವಿಷಯವಾಗಿ ನಾವು ಕಂಡುಕೊಳ್ತೇವೆ. ಆ ದಾರಿಯನ್ನ ಮುಚ್ಚಲಿಲ್ಲ ಅಥವಾ ದಾರಿಯನ್ನು ತನಗಿಟ್ಕೊಳ್ಳಲಿಲ್ಲ, ಆದ್ರೆ ಆ ದಾರಿಯನ್ನ ಬಿಟ್ಬಿಟ್ಟ ಎಂಬುದಾಗಿ ನಮಗ ಇಲ್ಲಿ ಸ್ಪಷ್ಟವಾಗಿ ಕಂಡು ಬರ್ತದೆ. ಆದ ಕಾರಣ ನಮ್ಮ ಜೀವನದಲ್ಲಿ ನಾವು ಯಾವ ರೀತಿಯಾಗಿ ಯೇಸು ಸ್ವಾಮಿ ಅವರಿಗೆ ಎಡೆ ಮಾಡಿ ಕೊಡ್ತೇವೆ ಅಂತ ಹೇಳಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾವು ಯಾವಾಗ ನಮ್ಮ ಜೀವನದಲ್ಲಿ ನಮ್ಮ ವಿಷಯಗಳನ್ನ ಅಡೆತಡೆಯಾಗಿಡ್ತೇವೋ ಆಗ ಯೇಸು ಸ್ವಾಮಿಯವರು ಹಾದು ಹೋಗ್ಲಿಕ್ಕೆ ಅಥವಾ ನಮ್ಮಲ್ಲಿ ಇರ್ಲಿಕ್ಕೆ ಆಗುವುದಿಲ್ಲ ಎಂಬುದನ್ನ ನಾವು ತಿಳ್ಕೊಂಡಿರ್ಬೇಕು. ವಿ ಶುಡ್ ನೋ ದಟ್ ವೆನ್ ವಿ ಡೋಂಟ್ ಕ್ಲಿಯರ್ ದ ಥಿಂಗ್ಸ್ ಇನ್ ಅವರ್ ಹಾರ್ಟ್ಸ್ ಅಂಡ್ ವೆನ್ ವಿ ಡೋಂಟ್ ಕ್ಲಿಯರ್ ದ ವೇಸ್, ಆತನ ಮಾರ್ಗಗಳನ್ನ ನಾವು ಕ್ಲಿಯರ್ ಮಾಡ್ಲಿಲ್ಲ ಅಂದ್ರೆ ಅದನ್ನು ಕ್ಲಿಯರ್ ಮಾಡ್ಲಿಲ್ಲ ಅಂತಂದ್ರೆ ಆತನು ಬರ್ಲಿಕ್ಕೆ ಆಗುವುದಿಲ್ಲ, ಇರ್ಲಿಕ್ಕೂ ಸಹ ಆಗುವುದಿಲ್ಲ ಎಂಬುದನ್ನ ನಾವು ತಿಳ್ಕೊಂಡು ಯಾವಾಗಲೂ ಆತನಿಗೆ ನಾವು ಎಡೆ ಮಾಡಿ ಕೊಡುವಂಥದ್ದು ಬಹಳ ಅವಶ್ಯ. ನಮ್ಮ ಸ್ಥಾನ, ನಮ್ಮ ಮಾನ, ನಮ್ಮ ಆಸ್ತಿ, ನಮ್ಮ ಹಣ, ನಮ್ಮ ಅಂತಸ್ತು ಇವೆಲ್ಲ ದೀಸ್ ಆರ್ ನಾಟ್ ಪರ್ಮನೆಂಟ್. ಇವತ್ತಿರ್ತೇವೆ, ನಾಳೆ ಇರುವುದಿಲ್ಲ. ಎಷ್ಟೋ ಜನರನ್ನು ನಾವು ನೋಡ್ತೇವೆ. ಈ ದಿವಸಗಳಲ್ಲಿ ನಾವು ಶೇರ್ ಮಾರ್ಕೆಟ್ ಬಗ್ಗೆ ಎಷ್ಟೋ ಸಲ ಪೇಪರ್ಗಳಲ್ಲಿ ಓದ್ತೇವೆ. ಅದರಲ್ಲಿ ಎಷ್ಟೋ ಜನ ಹೇಳ್ತಾರೆ ಲಕ್ಷಗಟ್ಟಲೆ ಹಣ ಹೋಗ್ಬಿಡ್ತು ಅಂತ ಹೇಳಿ ನಾವು ಅಲ್ಲಿ ಬರೆದದ್ದನ್ನು ನೋಡ್ತೀವಿ. ದೀಸ್ ಆರ್ ನಾಟ್ ಪರ್ಮನೆಂಟ್ ಥಿಂಗ್ಸ್, ದೀಸ್ ಆರ್ ಮೋಸ್ಟ್ ಟೆಂಪರರಿ ಥಿಂಗ್ಸ್. ಆದ ಕಾರಣ ನಾವು ಎಚ್ಚರವಾಗಿ ಇರಬೇಕಾದದ್ದು ಬಹಳ ಅವಶ್ಯ ಈ ಲೋಕದಲ್ಲಿ ಇರುವಾಗ. ಯಾಕಂದ್ರೆ ಯೇಸು ಸ್ವಾಮಿಯನ್ನ ಎತ್ತಿ ಹಿಡಿಯುವಂಥದ್ದು ಯಾವಾಗಲೂ ನಮಗೆ ನಿತ್ಯ ಕಾಲಕ್ಕೂ ಆಶೀರ್ವಾದವನ್ನ ತರುವಂತಹ ಒಂದು ವಿಷಯ. ಆದ ಕಾರಣ ಇವತ್ತು ನಾನು ಈ ವರ್ಷದ ಆರಂಭದಲ್ಲೇ ಅದನ್ನು ಹಂಚಿಕೊಳ್ಬೇಕೆಂಬಂತಹ ಒಂದು ದೇವರ ಒಂದು ನಡೆಸುವಿಕೆಯಿಂದ ನಾನು ಹೇಳ್ತಾ ಇದ್ದೇನೆ. ಆದ ಕಾರಣ ನಮ್ಮ ಜೀವನದಲ್ಲಿ ಯಾವುದೇ ಸ್ಥಾನ ಮಾನ ಯಾವುದೇ ಇರಲಿ ಅದನ್ನು ಮುಖ್ಯವಾಗಿ ನಾವು ಮಾಡ್ಕೊಳ್ಳೋದಲ್ಲ, ಆದ್ರೆ ಅದನ್ನ ನಾವು ಸರಿಸಿಬಿಡ್ಬೇಕಾದದ್ದು ಬಹಳ ಅವಶ್ಯ. ಯೇಸು ಸ್ವಾಮಿಗೆ ನಾವು ಎಡೆ ಮಾಡಿಕೊಡ್ಬೇಕಾದದ್ದು ಅವಶ್ಯ. ಆತನ ನಮ್ಮ ಜೀವನದಲ್ಲಿ ಪ್ರಾಮುಖ್ಯನಾದಂಥ ವ್ಯಕ್ತಿಯಾಗಿ ಆತನು ಇರಬೇಕಾದದ್ದು ನಮ್ಮ ಜೀವನದಲ್ಲಿ ಅವಶ್ಯ ಎಂಬುದನ್ನ ಈ ಭಾಗದಿಂದ ನಾವು ಕಂಡುಕೊಳ್ತೇವೆ. ಮತ್ತಾಯನ ಸುವಾರ್ತೆಯಲ್ಲಿ ಒಂದು ಮಾತು ಬರೆಯಲ್ಪಟ್ಟಿದೆ. ಅದೇನಂತಂದ್ರೆ ಪೇತ್ರನು ಹೇಳಿದಂತ ಒಂದು ಕನ್ಫೆಷನ್ ಏನಾಗಿತ್ತು ಅಂತ ಹೇಳಿದ್ರೆ, ಮತ್ತಾಯನ ಸುವಾರ್ತೆ 16ನೇ ಅಧ್ಯಾಯ ಅಲ್ಲಿ ಬರ್ತಕ್ಕಂಥ ಒಂದು ವಚನವನ್ನು ನಾವು ನೋಡೋಣ. 16:21 ಅಲ್ಲಿ ಪೇತ್ರನು ಏನ್ ಹೇಳ್ತಾನೆ ನೋಡ್ರಿ, ಯೇಸು ಸ್ವಾಮಿಯ ವಿಷಯವಾಗಿ ಒಂದು ಮಾತು ಹೇಳ್ತಾನೆ. ಅಂದಿನಿಂದ ಯೇಸು ಕ್ರಿಸ್ತನು ತಾನು ಯೆರೂಸಲೇಮಿಗೆ ಹೋಗಿ ಹಿರಿಯರಿಂದಲೂ ಮಹಾಯಾಜಕರಿಂದಲೂ ಶಾಸ್ತ್ರಿಗಳಿಂದಲೂ ಬಹು ಕಷ್ಟಗಳನ್ನು ಅನುಭವಿಸಿ ಕೊಲ್ಲಲ್ಪಟ್ಟು 3ನೇ ದಿನದಲ್ಲಿ ಜೀವಿತನಾಗಿ ಎಬ್ಬಿಸಲ್ಪಡಬೇಕು ಎಂದು ತನ್ನ ಶಿಷ್ಯರಿಗೆ ತಿಳಿಸುವುದಕ್ಕೆ ಪ್ರಾರಂಭ ಮಾಡಿದನು. ಯೇಸು ಸ್ವಾಮಿ ತನ್ನ ಮುಂದಿನ ಆಗ್ತಕ್ಕಂತಹ ಶ್ರಮೆ ಮರಣದ ಬಗ್ಗೆ ತನ್ನ ಶಿಷ್ಯರಿಗೆ ಹೇಳ್ತಾ ಹೋದ, ತಿಳಿಸ್ತಾ ಹೋದ, ವಿವರಿಸ್ತಾ ಹೋದ ಎಂಬುದಾಗಿ ನಮಗೆ ಸುವಾರ್ತೆಗಳನ್ನು ಓದುವಾಗ ಕಂಡು ಬರ್ತದೆ. ಆಗ ಏನಾಯ್ತು ಅಂತಂದ್ರೆ 3ನೇ ದಿನದಲ್ಲಿ ಜೀವಿತನಾಗಿ ಎಬ್ಬಿಸಲ್ಪಡಬೇಕು ಅಂತ ತನ್ನ ಶಿಷ್ಯರಿಗೆ ತಿಳಿಸೋದು ಪ್ರಾರಂಭ ಮಾಡಿದನು. ಆಗ ಪೇತ್ರನು
ಆತನ ಕೈ ಹಿಡಿದು ಒಂದ್ ಮಾತು ಹೇಳ್ತಾನೆ, ಏನಂತೇಳಿ, ಸ್ವಾಮಿ, ದೇವರು ನಿನ್ನನ್ನು ಕಾಯಲಿ, ನಿನಗೆ ಹೀಗೆ ಎಂದಿಗೂ ಆಗಬಾರದು ಎಂದು ಗದರಿಸುವುದಕ್ಕೆ ಪ್ರಾರಂಭಿಸಿದ. ನೋಡ್ರಿ, ಪೇತ್ರನ ವಿಷಯವಾಗಿ ನಾವು ನೋಡುವಾಗ ಅವನೇನ್ ಮಾಡ್ತಾ ಇದ್ದಾನಂತಂದ್ರೆ, ಸ್ವಾಮಿ, ನೀನು ದೇವರು ನಿನ್ನನ್ನು ಕಾಯಲಿ, ನಿನಗೆ ಹೀಗೆ ಎಂದಿಗೂ ಆಗ್ಬಾರದು ಎಂದು ಆತನನ್ನ ಗದರಿಸುವುದಕ್ಕೆ ಪ್ರಾರಂಭಿಸಲು ಆತನು ತಿರುಗಿಕೊಂಡು, ಅಂದ್ರೆ ಯೇಸು ಸ್ವಾಮಿಯು ತಿರುಗಿಕೊಂಡು ಪೇತ್ರನಿಗೆ, ಸೈತಾನನೇ, ನನ್ನ ಮುಂದೆ ನಿಲ್ಲಬೇಡ, ನಡೆ, ನನಗೆ ನೀನು ವಿಘ್ನನಾಗಿದ್ದಿ, ನಿನ್ನ ಯೋಚನೆ ಮನುಷ್ಯರ ಯೋಚನೆ ಹೊರತು ದೇವರದಲ್ಲ ಎಂದು ಹೇಳಿದನು ಎಂಬುದಾಗಿ ಇಲ್ಲಿ ನಮಗೆ ಬಹಳ ಸ್ಪಷ್ಟವಾಗಿ ಹೇಳಿದಂತಹ ಒಂದು ಮಾತು ನಮಗೆ ಇಲ್ಲಿ ಕಂಡು ಬರ್ತದೆ. ಯೇಸು ಸ್ವಾಮಿಯ ಬಗ್ಗೆ ಪೇತ್ರನು ಆಡಿದಂತ ಮಾತು ಏನಾಗಿತ್ತು, ಅದಕ್ಕೆ ಯೇಸು ಸ್ವಾಮಿಯ ಪ್ರತಿಕ್ರಿಯೆ ಏನಾಗಿತ್ತು ಎಂಬುದನ್ನ ನಾವು ಇಲ್ಲಿ ಸ್ಪಷ್ಟವಾಗಿ ಕಂಡುಕೊಳ್ತೇವೆ. ಇಲ್ಲಿ ಪೇತ್ರನ ಏನಾಗಿತ್ತು ಅಂತಂದ್ರೆ, ಅವನ ಆಸಕ್ತಿ ಏನಾಗಿತ್ತು ಅಂತಂದ್ರೆ, ಯೇಸು ಸ್ವಾಮಿ ಇವೆಲ್ಲವುಗಳನ್ನು ಅನುಭವಿಸಬಾರದು ಅಂತ ಹೇಳಿ ಅವನ ಒಂದು ತಿಳುವಳಿಕೆ ಆಗಿತ್ತು. ಆದ್ರೆ ಯೇಸು ಸ್ವಾಮಿ ಹೇಳ್ತಾರೆ, ಇದು ಮನುಷ್ಯರ ಒಂದು ತಿಳುವಳಿಕೆ, ನೀನು ಯೋಚನೆ ಮಾಡ್ತಾ ಇದ್ದಿ, ಇದು ಕೇವಲ ಮನುಷ್ಯರ ಯೋಚನೆ, ಆದ್ರೆ ಅದರ ಹಿಂದೆ ಏನಿದೆ ಎಂಬುದನ್ನ ನೀನು ತಿಳ್ಕೊಳ್ಬೇಕಾದದ್ದು ಅವಶ್ಯ. ನಾನು ಶ್ರಮೆ ಪಟ್ಟು ಮರಣ ಹೊಂದದೆ ಹೋದ್ರೆ ನಿನಗೆ ರಕ್ಷಣೆ ಸಿಗುವುದಿಲ್ಲ, ನಿನ್ನ ಪಾಪಗಳು ಪರಿಹಾರ ಆಗದಿದ್ರೆ ನಿನಗೆ ನಿತ್ಯ ಜೀವ ಸಿಗುವುದಿಲ್ಲ, ನೀನು ನಿತ್ಯ ನರಕಕ್ಕೆ ಹೋಗ್ತಿ ಎಂಬುದನ್ನ ನೀನು ತಿಳ್ಕೊಳ್ಬೇಕು ಎಂಬುದನ್ನ ಇಲ್ಲಿ ಯೇಸು ಸ್ವಾಮಿ ಪೇತ್ರನ ವಿಷಯವಾಗಿ ಹೇಳುವುದನ್ನ ನಾವು ಕಾಣ್ತೇವೆ. ನೋಡ್ರಿ, ಎಷ್ಟು ವ್ಯತ್ಯಾಸವನ್ನ ಈ ಇಬ್ಬರಲ್ಲಿ ನಾವು ನೋಡ್ತೀವಿ. ಸ್ನಾನಿಕನಾದ ಯೋಹಾನನು ಏನ್ ಹೇಳ್ತಾನೆ, ಯೇಸು ಸ್ವಾಮಿ ಹೆಚ್ಚಾಗ್ಬೇಕು, ನಾನು ಕಡಿಮೆ ಆಗ್ಬೇಕು. ಆದ್ರೆ ಇಲ್ಲಿ ಪೇತ್ರನು, ಶಿಷ್ಯನಾದಂತ ಪೇತ್ರನು ಏನ್ ಹೇಳ್ತಾ ಇದ್ದಾನೆ ಅಂತಂದ್ರೆ, ನಿನಗೆ ಈ ಶ್ರಮೆ ಬರಬಾರದು, ಈ ಮರಣ ಬರಬಾರದು, ನಿನಗೆ ಹಿಂಸೆ ಅನುಭವಿಸಬಾರ್ದು ನೀನು ಎಂಬುದಾಗಿ ಗದರಿಸಲಿಕ್ಕೆ ಪ್ರಾರಂಭಿಸ್ತಾ ಎಂಬುದಾಗಿ ಅವನ ವಿಷಯ ನೋಡುವಾಗ ಅವನ ಯೋಚನೆ ಯಾವ ರೀತಿ ಆಗಿತ್ತು ಎಂಬುದಾಗಿ ಇಲ್ಲಿ ನಮಗ ಕಂಡು ಬರ್ತದೆ. ಅದು ನಮ್ಮ ಜೀವಿತದಲ್ಲಿ ನಮ್ಮ ಮುಖ್ಯ ಸ್ಥಾನ ಅದು ಯೇಸು ಸ್ವಾಮಿಗೆ ಸಂಬಂಧಿಸಿದಾಗಿರ್ಬೇಕಾದದ್ದು ಬಹಳ ಅವಶ್ಯ. ನಮ್ಮ ಜೀವಿತದಲ್ಲಿ ಮುಖ್ಯವಾದಂತ ಸ್ಥಾನ ಅದು ಯೇಸು ಸ್ವಾಮಿಗೆ ನಾವು ಕೊಡುವಾಗ ಅದು ಏನಾಗ್ತದೆ ಅಂತಂದ್ರೆ, ಅದ್ಭುತಗಳನ್ನ, ಆಶ್ಚರ್ಯಗಳನ್ನ ನಾವು ಅನುಭವಿಸ್ಲಿಕ್ಕೆ ಸಾಧ್ಯವಾಗ್ತದೆ. ಯಾಕಂದ್ರೆ ಯೇಸು ಸ್ವಾಮಿ ನಮ್ಮಲ್ಲಿದ್ದುಕೊಂಡು ಮಾಡುವಂತಹ ಕಾರ್ಯಗಳು ಅದ್ಭುತವಾಗಿರ್ತವೆ. ಆದ ಕಾರಣ ಯೋಬನು ಹೇಳ್ತಾನೆ ತನ್ನ ಪುಸ್ತಕದಲ್ಲಿ, ನಾನು ಮೇಲೆ ಹೇಳಿರ್ತೇನೆ ಇದ್ರ ಬಗ್ಗೆ, ಅಪ್ರಮೇಯ ಮಹಾಕಾರ್ಯಗಳನ್ನು, ಅಸಂಖ್ಯ ಅದ್ಭುತ ಕಾರ್ಯಗಳನ್ನು ಆತನು ಮಾಡ್ತಾನೆ ಅಂತೇಳಿ. ನೋಡ್ರಿ, ಎಷ್ಟು ಸುಂದರವಾದಂತಹ ಒಂದು ವಚನ. ಇವನ್ನೆಲ್ಲ ನೀವು ಬಯಪಾಠ ಮಾಡ್ರಿ, ಆಗ ನಿಮಗೆ ಹೆಚ್ಚಾದಂತಹ ಒಂದು ಆದರಣೆ ಸಿಗ್ತದೆ, ಹೆಚ್ಚಾದಂತಹ ಒಂದು ಪ್ರೋತ್ಸಾಹ ನಿಮ್ಮ ಕ್ರಿಸ್ತಿಯ ಜೀವನದಲ್ಲಿ ನಿಮಗೆ ಸಿಗ್ತದೆ. ಅಪ್ರಮೇಯ ಮಹಾಕಾರ್ಯಗಳನ್ನು, ಅಸಂಖ್ಯ ಅದ್ಭುತ ಕಾರ್ಯಗಳನ್ನು ದೇವರು ಮಾಡುತ್ತಾನೆ ಎಂಬುದಾಗಿ ಯೋಬನು ತನ್ನ ಪುಸ್ತಕದಲ್ಲಿ ಹೇಳಿದ್ದಾನೆ. ಆದ ಕಾರಣ ನಮ್ಮ ಜೀವನದಲ್ಲಿ ಅಪ್ರಮೇಯ ಮಹಾಕಾರ್ಯಗಳನ್ನು, ಅಸಂಖ್ಯ ಅದ್ಭುತ ಕಾರ್ಯಗಳನ್ನ ನಾವು ಅನುಭವಿಸ್ಬೇಕಂತಂದ್ರೆ ನಮ್ಮ ಜೀವನದಲ್ಲಿ ಯಾರಿರ್ಬೇಕು ಅಂತಂದ್ರೆ, ಯೇಸು ಸ್ವಾಮಿ ಆತನು ನಮ್ಮ ಹೃದಯವನ್ನ ಆವರಿಸಿದವನಾಗಿದ್ದುಕೊಂಡು ಆತನು ಪ್ರಾಮುಖ್ಯತೆಯನ್ನ ನಮ್ಮ ಜೀವನದಲ್ಲಿ ಹೊಂದಿದವನಾಗಿ ನಾವು ಜೀವಿಸುವುದಕ್ಕೆ ಮುಂದೆ ಹೋಗ್ಬೇಕಾದದ್ದು ಅವಶ್ಯ. ನಾವು ಪೇತ್ರನ ಹಾಗೆ ಕೇವಲ ಮನುಷ್ಯ ಮಾತ್ರದ ವಿಚಾರ ನಮ್ದಾಗಿರಬಾರದು. ಸ್ನಾನಿಕನಾದ ಯೋಹಾನನು ಯಾವ ರೀತಿಯಾಗಿ ಆತ್ಮೀಯ ರೀತಿಯಲ್ಲಿ ವಿಚಾರ ಮಾಡಿ ಯೇಸು ಸ್ವಾಮಿಯವರ ಬಗ್ಗೆ ಹೇಳ್ತಾನೆ, ಆತನ ಹೆಚ್ಚಾಗಬೇಕು, ನಾನು ಕಡಿಮೆ ಆಗ್ಬೇಕು. ಇಂಥ ವಿಚಾರಗಳನ್ನ ನಮ್ಮ ಜೀವನದಲ್ಲಿ ನಾವು ತಿಳ್ಕೊಂಡು ಅದರ ಪ್ರಕಾರ ನಡೀತಾ ಹೋಗುವಾಗ ಖಂಡಿತವಾಗಿ ಆತನ ಒಳ್ಳೆಯತನವನ್ನ ನಾವು ಹೆಚ್ಚಾದ ರೀತಿಯಲ್ಲಿ ಅನುಭವಿಸ್ಲಿಕ್ಕೆ ಸಾಧ್ಯವಾಗ್ತದೆ. ಈಗ ನಾವು ಬರ್ತಕ್ಕಂತಹ ಒಂದು ಮುಖ್ಯ ಒಂದು ವಿಚಾರ ಅಂದ್ರೆ, ಒಬ್ಬ ವ್ಯಕ್ತಿಯ ವಿಷಯವಾಗಿ ಸತ್ಯವೇದದಲ್ಲಿ ನೀವು ಈಗಾಗಲೇ ಓದಿದ್ದೀರಿ. ಆ ವ್ಯಕ್ತಿ ಹಳೆ ಒಡಂಬಡಿಕೆಯಲ್ಲಿ ಬರ್ತಕ್ಕಂತಹ ಯೋಸೇಫ, ಅವನ ಬಗ್ಗೆ ನಾನು ಹೆಚ್ಚು ವಿವರ ಹೇಳುವುದಿಲ್ಲ. ಆದ್ರೆ ಇವತ್ತಿನ ಅಭ್ಯಾಸಕ್ಕೆ ಸಂಬಂಧಿಸಿದಂತ ಅಂಶಗಳನ್ನಷ್ಟೇ ನಾನು ತೆಗೆದುಕೊಂಡು ನಾನು ನಿಮಗೆ ಹೇಳ್ತೇನೆ. ಯಾಕಂದ್ರೆ ಅವನ ಜೀವನ ಅದು ಬಹಳ ಇಟ್ಸ್ ಸ್ಪ್ರೆಡ್ ಔಟ್ ಲೈಫ್ ಆಫ್ ಜೋಸೆಫ್. ಅದು ಅನೇಕ ಅಧ್ಯಾಯಗಳಲ್ಲಿ ನಮಗೆ ವಿವರಿಸಲ್ಪಟ್ಟಂತ ಒಂದು ಜೀವನ ಯೋಸೆಫ್ ಅಂತಾಗಿದೆ. ಆದ್ರೆ ನಾನು ಕೇವಲ ಕೆಲವು ವಿಷಯಗಳನ್ನ ಹೇಳಿ ಅವನ ಬಗ್ಗೆ ನಿಮಗೆ ಮುಖ್ಯವಾದಂತಹ ಇವತ್ತಿನ ಪಾಠವನ್ನ ತಿಳಿಸಬೇಕೆಂಬುದಾಗಿ ಇದ್ದೇನೆ. ಇನ್ನೊಬ್ಬ ವ್ಯಕ್ತಿ ಯಾರಂತಂದ್ರೆ, ಅವನು ಪರಿಣಾಮಕಾರಿಯಾಗಿ ಕಂಡು ಬರ್ತಕ್ಕಂಥ ಒಬ್ಬ ವ್ಯಕ್ತಿ, ವೆರಿ ವೆರಿ ಇಫೆಕ್ಟಿವ್. ಅವನ ಲೈಫ್ ಏನಾಗಿತ್ತಂತಂದ್ರೆ, ಇಟ್ ವಾಸ್ ವೆರಿ ವೆರಿ ಇಫೆಕ್ಟಿವ್ ಆದಂತಹ, ಪರಿಣಾಮಕಾರಿಯಾದಂತಹ ಜೀವನವನ್ನ ಜೀವಿಸಿದಂತಹ ಒಬ್ಬ ವ್ಯಕ್ತಿ.
ಆತನ ಒಂದು ಉದಾಹರಣೆಯನ್ನ ದೇವರು ನಮ್ಮ ಮುಂದೆ ಇಲ್ಲಿ ಇಟ್ಟಿದ್ದಾನೆ. ಆತನ ಯಾರಂತಂದ್ರೆ ಯೋಸೇಫನು. ಆ ಯೋಸೇಫನ ವಿಷಯವಾಗಿ ನಾವು ಇವತ್ತು ಆದಿಕಾಂಡ ಪುಸ್ತಕ 39ನೇ ಅಧ್ಯಾಯ 1-5 ವಚನಗಳಲ್ಲಿ ನಾವು ಅದನ್ನ ಈಗಾಗಲೇ ಸ್ವಲ್ಪ ಓದಿದ್ದೇವೆ ಮತ್ತು ಅದರಿಂದ ಮತ್ತು ಆತನ ವಿಷಯವಾಗಿ ನಾವು ಬಹಳಷ್ಟು ತಿಳ್ಕೊಂಡಿದ್ದೇವೆ. ಆದ್ರೆ ಸ್ವಲ್ಪ ಕೂಲಂಕಷವಾಗಿ ನಾವು ನೋಡೋಣ ಅದರಲ್ಲಿ ಏನೇನು ದೇವರು ಇಟ್ಟಿದ್ದಾನೆ ಎಂಬುದಾಗಿ ಅಲ್ಲಿ ನಮಗ ಕಂಡು ಬರ್ತದೆ. ಯೋಸೇಫ ಏನಾಗಿದ್ದ ಅಂತಂದ್ರೆ ನಿಮ್ಮೆಲ್ಲರಿಗೂ ಗೊತ್ತದ, 17 ವರ್ಷದವನಿರುವಾಗ ಅವನು ಮಾರಲ್ಪಟ್ಟಂತಹ ಒಬ್ಬ ವ್ಯಕ್ತಿ. ಮೊದಲಿಗೆ ಅವನಿಗೆ ಆ ನೀರಿಲ್ಲದ ಗುಂಡಿಯಲ್ಲಿ ಹಾಕಿದ್ರು, ಆಮೇಲೆ ಅವನನ್ನ ಮಾರಿದ್ರು, ಇಷ್ಮಾಯಿಲರಿಗೆ ಮಾರಿದ್ರು, ಆಮೇಲೆ ಅವರು ಹೋಗಿ ಪೋಟಿಫರ್ನಿಗೆ ಮಾರಿದ್ರು. ಪೋಟಿಫರ್ ಏನಾಗಿದ್ದ ಅಂತಂದ್ರೆ ಅವನು ಅರಸನ ಒಬ್ಬ ಮೈಗಾವಲಿನ ದಳವಾಹಿ ಆಗಿದ್ದ ಅಂತ ಹೇಳಿ ಅವನ ಬಗ್ಗೆ ಹೇಳ್ತದೆ. ಅಂದ್ರೆ ಈ ವಾಸ್ ಅ ಸಿಕ್ ಏನಂತಾರೆ ಅದಕ್ಕೆ, ಸೆಕ್ಯೂರಿಟಿ, ಪರ್ಸನಲ್ ಸೆಕ್ಯೂರಿಟಿಯಲ್ಲಿ ಇದ್ದಂತಹ ಒಬ್ಬ ವ್ಯಕ್ತಿ ಯಾರಾಗಿದ್ರು ಅಂತಂದ್ರೆ ಪೋಟಿಫರ್ ಆಗಿದ್ದ. ವೆರಿ ವೆರಿ ಇಂಪಾರ್ಟೆಂಟ್ ಜಾಬ್. ಯಾಕಂದ್ರೆ ಅರಸನ್ ಕೂಡ ಇರುವಂತಹ ಒಬ್ಬ ವ್ಯಕ್ತಿ ಅವನು ಯಾವಾಗಲೂ ಪರ್ಸನಲ್ ಬಾಡಿಗಾರ್ಡ್ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಇದ್ದಂತಹ ಒಬ್ಬ ವ್ಯಕ್ತಿ ಯಾರಾಗಿದ್ರು ಅಂತಂದ್ರೆ ಪೋಟಿಫರ್. ಪೋಟಿಫರ್ನು ಅವನೇನ್ ಮಾಡ್ದ ಅಂತಂದ್ರೆ ಈ ಇಷ್ಮಾಯಿಲ್ರು ಮಾರ್ಲಿಕ್ಕೆ ಬಂದಾಗ ಅವನು ಖರೀದಿ ಮಾಡ್ದ. ಹಿ ಬಾಟ್ ಹಿಮ್. ಅವನೇನಂತ ಖರೀದಿ ಮಾಡ್ದ? ಒಬ್ಬ ಗುಲಾಮ್ ಅಂತ ಹೇಳಿ. ಗುಲಾಮ್ ಎಂಬುದಾಗಿ ಖರೀದಿ ಮಾಡಿದಂಥ ಈ ಯೋಸೇಫನ ವಿಷಯವಾಗಿ ನಾವು ನೋಡುವಾಗ ಅವನು ಯಾವ ರೀತಿಯಾಗಿ ಮೇಲಕ್ಕೆ ಬಂದ, ಅವನ ಬಗ್ಗೆ ಅವನು ಯಾವ ರೀತಿಯಾಗಿ ತಿಳ್ಕೊಂಡು ಅವನಿಗೆ ಆತನ ಪ್ರಮೋಷನ್ಸ್ ಕೊಡ್ತಾ ಹೋದ ಅಥವಾ ಅವನಿಗೆ ಹೆಚ್ಚಳವನ್ನ ಕೊಡ್ತಾ ಹೋದ ಎಂಬುದಾಗಿ ನಾವು ಈಗಾಗಲೇ ಓದಿದಂತ ಭಾಗದಲ್ಲಿ ಕಂಡುಕೊಳ್ತೇವೆ. ಅವನು ಯೋಸೇಫನ ಜೀವನದಲ್ಲಿ ಕಂಡುಕೊಂಡಂತಹ ಅನೇಕ ವಿಷಯಗಳು ನಮ್ಮ ಕಣ್ಣ ಮುಂದೆ ಇವತ್ತು ಇಲ್ಲಿ ಇಡಲ್ಪಟ್ಟಿವೆ. ಅವನೇನಾಗಿದ್ದ ಅಂತಂದ್ರೆ ಫರೋಹನ ಉದ್ಯೋಗಸ್ಥನು, ಮೈಗಾವಲಿನ ದಳವಾಯಿಯೂ ಆಗಿದ್ದ ಪೋಟಿಫರ. ಯೆಹೋವನು ಯೋಸೇಫನ ಸಂಗಡ ಇದ್ದದ್ದರಿಂದ ಅವನು ಏಳಿಗೆಯಾಗಿ ಐಗುಪ್ತನಾದ ತನ್ನ ದಣಿಯ ಮನೆಯೊಳಗೆ ಸೇವಕನಾದನು ಎಂಬುದಾಗಿ. ಯೆಹೋವನು ಯೋಸೇಫನು ಕೂಡ ಇದ್ದನು ಎಂಬುದಾಗಿ ಅನೇಕ ಸಂದರ್ಭಗಳಲ್ಲಿ ದೇವರ ವಾಕ್ಯ ನಮಗೆ ಈ ಭಾಗದಲ್ಲಿ ಹೇಳ್ತದೆ. ಈ ಆತನ ಅಭ್ಯಾಸದಲ್ಲಿ ನಮಗೆ ಕಂಡು ಬರ್ತದೆ, ದೇವರು ಅವನೊಂದಿಗಿದ್ದನು ಎಂಬುದಾಗಿ. ಹೀಗೆ ದೇವರ ಒಂದು ಅನ್ಯೋನ್ಯತೆಯಲ್ಲಿ ಇದ್ದಂತಹ ವ್ಯಕ್ತಿ ಯಾರಾಗಿದ್ರು ಅಂತಂದ್ರೆ ಯೋಸೇಫನಾಗಿದ್ದ. ಯೋಸೇಫನು ದೇವರೊಂದಿಗೆ ಅವನು ಇದ್ದದ್ರಿಂದ ಅವನೇನಾದ ಅಂತಂದ್ರೆ ಏಳಿಗೆ ಆದನು. he got promotion or he got blessings ಎಂಬುದಾಗಿ ಅವನ ವಿಷಯವಾಗಿ ಇದರಲ್ಲಿ ನಮಗೆ ಕಂಡು ಬರ್ತದೆ. ಅಷ್ಟೇ ಅಲ್ಲದೆ ಯೆಹೋವನು ಯೋಸೇಫನ 3ನೇ ವಚನ, ಯೆಹೋವನು ಯೋಸೇಫನ ಸಂಗಡವಿದ್ದು ಅವನು ಮಾಡುವ ಕೆಲಸವನ್ನೆಲ್ಲ ಸಫಲ ಮಾಡುವಂತೆ ಮಾಡುತ್ತಾನೆ ಎಂದು ಅವನ ದಣಿಯೂ ತಿಳಿದು ಅವನ ಮೇಲೆ ದಯವಿಟ್ಟು ಅವನನ್ನು ಸ್ವಂತ ಸೇವಕನನ್ನಾಗಿ ನೇಮಿಸಿಕೊಂಡನು. ನೋಡಿ, ಎಷ್ಟು ಒಂದು ಒಳ್ಳೆಯ ಒಂದು ಚಿತ್ರವನ್ನ ನಾವು ಯೋಸೇಫನ ಬಗ್ಗೆ ಇಲ್ಲಿ ನಾವು ಕಾಣ್ತೇವೆ. ಅದೇನಂತಂದ್ರೆ ಪೋಟಿಫರ್ನು ವೆರಿ ವೆರಿ ಇಂಪಾರ್ಟೆಂಟ್ ಸೆಕ್ಯೂರಿಟಿ ಪರ್ಸನ್ ಆಫ್ ಕಿಂಗ್ ಫಾರೋ. ಅವನು ಏನ್ ಹೇಳ್ತಾ ಇದ್ದಾನೆ, ಯೋಸೇಫನು ಸಾದಾ ವ್ಯಕ್ತಿ, ಇವನು ಗುಲಾಮ. ಇವನಿಗೆ ಐಗುಪ್ತ ದೇಶಕ್ಕೆ ಬಂದಂತ ಯೋಸೇಫನಿಗೆ ಇಟ್ ವುಡ್ ಹ್ಯಾವ್ ಬಿನ್ ವೆರಿ ಡಿಫಿಕಲ್ಟ್. ಯಾಕಂದ್ರೆ ಭಾಷೆ ಬರ್ತಿರ್ಲಿಲ್ಲ, ಜನ ಬೇರೆ ಆಗಿದ್ದಾರೆ, ವಯಸ್ಸು ನೋಡಿದ್ರೆ 17 ವರ್ಷ. ಹಿಂಗೆ ಇರುವಂತಹ ವ್ಯಕ್ತಿಯ ಒಂದು ಜೀವನ ಹೇಗಿರ್ಬೇಕು ಅಂತ ಹೇಳಿ ನೀವು ತಿಳ್ಕೊಡ್ರಿ. ಆದ್ರೆ ದ ಸೀಕ್ರೆಟ್ ಆಫ್ ಹಿಸ್ ಸಕ್ಸಸ್, ಆತನ ಯಶಸ್ಸಿನ ಒಂದು ರಹಸ್ಯ ಏನಾಗಿತ್ತಂತಂದ್ರೆ ದೇವರು ಯೆಹೋವನು ಅವನ ಸಂಗಡ ಇದ್ದನು ಎಂಬುದಾಗಿ ಇಲ್ಲಿ ಹೇಳಲ್ಪಟ್ಟಂತಹ ಒಂದು ಮಾತನ್ನ ನಾವು ಎಂದಿಗೂ ಮರೆಯೋದು ಬೇಡ. ನಾವು ಏನೇ ಇರ್ಬೋದು, ನಾವು ದೊಡ್ಡವರಿರ್ಬೋದು, ಸಿಕ್ಕವರಿರ್ಬೋದು, ಕಲಿತವರಿರ್ಬೋದು, ಕಲಿಯದೇ ಇರುವವರಿರ್ಬೋದು, ಬಡವರಿರ್ಬೋದು, ಶ್ರೀಮಂತರಿರ್ಬೋದು, ದಟ್ ಈಸ್ ಇಮ್ಮೆಟೀರಿಯಲ್. ಅದು ಮುಖ್ಯ ಅಲ್ಲ. ಆದರೆ ದೇವರು ನಮ್ಮ ಸಂಗಡ ಇರುವಾಗ ನಮಗ ಈ ಎಲ್ಲಾ ಆಶೀರ್ವಾದಗಳು ಸಿಗ್ತವೆ ಎಂಬುದನ್ನ ನಾವು ತಿಳ್ಕೊಂಡಿರ್ಬೇಕಾದದ್ದು ಯೋಸೇಫನ ಜೀವನದಿಂದ. ನಾವು ಯಾವಾಗ್ಲೂ ಡಿಸ್ಕರೇಜ್ ಆಗಬಾರ್ದು. ವಿ ಶುಡ್ ನೆವರ್ ಬಿ ಡಿಸ್ಕರೇಜ್ಡ್ ಇನ್ ಅವರ್ ಲೈಫ್. ನಮ್ಮ ಜೀವನದಲ್ಲಿ ನಾವು ಯಾವಾಗಲೂ ಡಿಸ್ಕರೇಜ್ ಆಗದೆ ವಿ ಶುಡ್ ಬಿ ಆಲ್ವೇಸ್ ಎನ್ಕರೇಜ್ಡ್ ಇನ್ ದ ಲಾರ್ಡ್. ದಾವೀದನ ವಿಷಯವಾಗಿ ನಾವು ನೋಡ್ತೇವೆ, ಹಿ ಎನ್ಕರೇಜ್ ಹಿಮ್ಸೆಲ್ಫ್ ಇನ್ ದ ಲಾರ್ಡ್ ಎಂಬುದಾಗಿ ಹೇಳಲ್ಪಟ್ಟಿದೆ ಅವನ ಬಗ್ಗೆ. ಆ ಒಂದು ಪರಿಚ್ಛೇದದಲ್ಲಿ ಅವನ್ನೆಲ್ಲ ಕಳ್ಕೊಂಡಿದ್ದ ಅಂತಂದ್ರೆ
ಅವನ ಹೆಂಡತಿ, ಮಕ್ಕಳು, ಅವನ ಜನರು ಎಲ್ಲರನ್ನ ಸೆರೆಯಾಳಾಗಿ ತೆಗೆದುಕೊಂಡು ಹೋಗಿದ್ರು ಅಂತ ಹೇಳಿ ಅಲ್ಲಿ ನಮಗ ಸಮುವೇಲನ ಪುಸ್ತಕದಲ್ಲಿ ಕಂಡು ಬರ್ತದೆ. ಆದ್ರೂ ಕೂಡ ದಾವೀದನ ಏನ್ ಮಾಡ್ದ ಅಂತಂದ್ರೆ, ಹಿ ಎನ್ಕರೇಜ್ ಹಿಮ್ಸೆಲ್ಫ್ ಇನ್ ದ ಲಾರ್ಡ್. ಇಷ್ಟೆಲ್ಲ ಆದ್ರೂ ಕೂಡ ಇರ್ಲಿ ಅಂದ, ದೇವರು ನನಗೆ ಇದ್ರೆ ನನಗೆಲ್ಲ ಆಗ್ತದೆ ಎಂಬ ಒಂದು ಭರವಸೆಯಿಂದ ಅವನು ಉತ್ತೇಜಿಸಲ್ಪಟ್ಟನು ಅಥವಾ ಉತ್ತೇಜನವನ್ನು ಪಡ್ಕೊಂಡನು ಎಂಬುದಾಗಿ ದಾವೀದನ ವಿಷಯವಾಗಿ ನಾವು ನೋಡ್ತೇವೆ. ಇಲ್ಲಿ ನಾವು ಯೋಸೇಫನ ವಿಷಯವಾಗಿ ನೋಡುವಾಗ, ಯೆಹೋವನು ಯೋಸೇಫನು ಕೂಡ ಇದ್ರಿಂದ ದೇವರು ಅವನನ್ನ ಆಶೀರ್ವದಿಸಿದನು ಎಂಬುದಾಗಿ, ಅವನು ಮಾಡುವ ಕೆಲಸವನ್ನೆಲ್ಲಾ ಸಫಲ ಮಾಡಿದನು ಅಂತ ಹೇಳ್ತಾನೆ. ಪೋಟಿಫರ್ ನೋಡ್ತಾ ಇದ್ದ, ಡೇ ಬೈ ಡೇ ವಾಸ್ ಟೇಕಿಂಗ್, ಏನಂತಾರೆ ಅವನ ಬಗ್ಗೆ, ಹಿ ವಾಸ್ ಅಬ್ಸರ್ವಿಂಗ್ ಹಿಮ್. ದಿನಾಲೂ ನೋಡ್ತಾ ಇದ್ದ, ಇವ ಗುಲಾಮ ಇದ್ದಾನೆ ಹುಡುಗ, ಇನ್ನೂ ಅವನಿಗೆ ಎಕ್ಸ್ಪೀರಿಯನ್ಸ್ ಇಲ್ಲ, ಏನ್ ಮಾಡ್ಬೇಕು ಇವನ್ ಬಗ್ಗೆ ಅಂತ ಹೇಳಿ ಬಹಳಷ್ಟು ಯೋಚನೆ ಇರಬಹುದು ಅವನು. ಯಾಕಂದ್ರೆ ಹಿ ವಾಸ್ ಅ ಸೆಕ್ಯೂರಿಟಿ ಆಫೀಸರ್, ಹಿ ವಾಸ್ ಅ ವೆರಿ ಇಂಪಾರ್ಟೆಂಟ್ ಪರ್ಸನ್, VIP ಅಂತ ಹೇಳ್ತೀವಲ್ಲ. ಅಂಥ ವ್ಯಕ್ತಿಯ ಮನೆಯಲ್ಲಿದ್ದಂಥ ಯೋಸೇಫನಿಗೆ ಅದೊಂದು ಚಾಲೆಂಜ್ ಆಗಿತ್ತು. ಆದ್ರೆ ಅವನ ಬಗ್ಗೆ ಅವನೇನ್ ಕಂಡುಕೊಂಡ ಅಂತಂದ್ರೆ, ಯೆಹೋವನು ಇವನ್ ಕೂಡ ಇದ್ದಾನೆ ಮೊದಲನೇದಾಗಿ. ಎರಡನೇದಾಗಿ ಅವನು ಕಂಡುಕೊಂಡಂತಹ ವಿಷಯ ಏನಂತಂದ್ರೆ, ಅವನು ಮಾಡುವಂತಹ ಕೆಲಸವೆಲ್ಲ ಸಫಲ ಮಾಡ್ತಾನೆ ದೇವರು ಎಂಬುದಾಗಿ ಅವನ ವಿಷಯವಾಗಿ ಕಂಡುಕೊಂಡ ಅಂತ ಹೇಳಿ ನಾವು ಈಗಾಗಲೇ 3ನೇ ವಚನದಲ್ಲಿ ಸ್ಪಷ್ಟವಾಗಿ ಕಂಡುಕೊಂಡಿದ್ದೇವೆ. ಈ ರೀತಿಯಾಗಿ ಯೋಸೇಫನ ಮೇಲೆ ಭರವಸೆಯನ್ನಿಟ್ಟು ಪೋಟಿಫರನು ಏನ್ ಮಾಡ್ಬಿಟ್ಟ ಅಂತಂದ್ರೆ, ಎಲ್ಲವನ್ನ ಅವನಿಗೆ ಅಂತ ಹೇಳಿ ನಾವು ಮುಂದಿನ ಪಾರುಪತ್ಯವನ್ನ ಮಾಡ್ಲಿಕ್ಕೆ ನಾನು ಕೊಟ್ಟಿದ್ದಾನೆ, ಆಸ್ತಿಯ ಮೇಲೆ ಅಧ್ಯಕ್ಷನನ್ನಾಗಿಟ್ಟಿದ್ದಾನೆ. ಈಗೆಲ್ಲಾ ವಿಷಯಗಳನ್ನ ನಾವು ಯೋಸೇಫನ ಬಗ್ಗೆ ನೋಡುವಾಗ, ನಮ್ಮ ಜೀವನದಲ್ಲಿ ಜನರು ನೋಡುವಾಗ ಏನ್ ಹೇಳ್ತಾರೆ? ದಿಸ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್, ವಿಚ್ ಇಸ್ ಅ ಚಾಲೆಂಜಿಂಗ್ ಕ್ವಶನ್ ಟು ಈಚ್ ಒನ್ ಆಫ್ ಅಸ್. ನಾವು ಎಲ್ಲೇ ಇರಲಿ, ನಾವು ಮನೆಯಲ್ಲಿರಲಿ, ಕೆಲಸ ಮಾಡ್ಲಿ, ಟೀಚರ್ ಆಗಿರ್ಲಿ, ಅಥವಾ ಯಾವುದೇ ಒಂದು ದೊಡ್ಡ ಸಂಸ್ಥೆಯಲ್ಲಿ ಮ್ಯಾನೇಜರ್ ಆಗಿರ್ಲಿ, ಅಥವಾ IT ಪ್ರೊಫೆಷನಲ್ ಆಗಿರ್ಲಿ, ಏನೇ ಇರಲಿ, ಸೈಂಟಿಸ್ಟ್ ಆಗಿರ್ಲಿ, ವಾಟ್ ಎವರ್ ಇಟ್ ಈಸ್, ಡಾಕ್ಟರ್ ಆಗಿರ್ಲಿ, ದಟ್ ಈಸ್ ಸೆಕೆಂಡರಿ. ಆದ್ರೆ ಜನ ನಮ್ಮ ಬಗ್ಗೆ ಏನ್ ಹೇಳ್ತಾರೆ ಎಂಬುವಂಥದ್ದನ್ನು ನಾವು ಯಾವಾಗಲೂ ಗಮನದಲ್ಲಿ ಇಟ್ಕೊಂಡಿರ್ಬೇಕಾದ್ದು ಬಹಳ ಅವಶ್ಯ. ಯೋಸೇಫನ ಬಗ್ಗೆ, ಯೌವನಸ್ಥನಾದಂತ ಯೋಸೇಫನ ಬಗ್ಗೆ ನಾವು ನೋಡುವಾಗ ಒಂದು ಒಳ್ಳೆಯ ರಿಪೋರ್ಟ್, ಒಳ್ಳೆಯ ಒಂದು ವಿಚಾರವನ್ನ ಪೋಟಿಫರ್ನ ಒಂದ್ಸಲವಾಗಿ ಮಾಡ್ತಾನೆ. ದೇವರು ಇವನೊಂದಿಗೆ ಇದ್ದಾನೆ ಎಂಬುದಾಗಿ ಹೇಳ್ತಾನೆ. ಇವನು ಮಾಡಿದಂತಹ ಕೆಲಸವನ್ನ ದೇವರು ಯಶಸ್ವಿಗೊಳಿಸ್ತಾನೆ ಎಂಬಂತಹ ಒಂದು ಸಾಕ್ಷಿಯನ್ನು ಸಹ ಅಲ್ಲಿ ಆತನು ನುಡಿತಾನೆ ಎಂಬುದಾಗಿ ಇಲ್ಲಿ ನಮಗೆ ಕಂಡು ಬರುವಂತಹ ಒಂದು ವಿಷಯ. ಆದ ಕಾರಣ ನಮ್ಮ ನಂಬಿಕೆ ಯಾವ ರೀತಿಯಾಗಿದೆ? ಹೌ ಇಸ್ ಅವರ್ ಫೇತ್? ದೇವರು ಜನರು ನಮ್ಮನ್ನು ನೋಡುವಾಗ, ಹೌದು, ಕ್ರಿಸ್ತನನ್ನ ನಂಬಿದವರು ಇವರು, ಕ್ರಿಸ್ತನ ಅನುಯಾಯಿಗಳು, ಕ್ರಿಸ್ತನನ್ನು ಹಿಂಬಾಲಿಸುವವರು ಎಂಬುದಾಗಿ ಜನರ ಹೇಳ್ತಾರೋ ಇಲ್ಲೋ ಎಂಬುದನ್ನು ನಾವು ತಿಳ್ಕೊಂಡು ನಮ್ಮ ಪರೀಕ್ಷೆ ಮಾಡಿಕೊಳ್ಳೋಣ. ಈ ಹೊಸ ವರ್ಷದಲ್ಲಿ ನಮಗೆ ದೇವರು ಅವಕಾಶ ಕೊಟ್ಟಿದ್ದಾನೆ ನಮ್ಮನ್ನ ಪರೀಕ್ಷೆ ಮಾಡಿಕೊಳ್ಳುವುದಕ್ಕಾಗಿ. ಆದ ಕಾರಣ ನಮ್ಮ ಮುಂದಿರತಕ್ಕಂತಹ ಈ ಜವಾಬ್ದಾರಿಯನ್ನ ನಾವು ನಿಭಾಯಿಸ್ಲಿಕ್ಕೆ ನಾವು ದೇವರ ಸಹಾಯದಿಂದ ಪ್ರಯತ್ನ ಮಾಡೋಣ. ಜನ ನೋಡುವಾಗ ದೇವರು ಈತನ ಕೂಡ ಇದ್ದಾನೆ, ದೇವರು ಈತನನ್ನ ಆಶೀರ್ವದಿಸಿದ್ದಾನೆ, ಇವಳನ್ನು ಆಶೀರ್ವದಿಸಿದ್ದಾನೆ ಎಂಬುದಾಗಿ ಹೇಳುವಂತಹ ಸ್ಥಿತಿ ನಮ್ಮದಾಗಿರುವಂತೆ ನಮ್ಮನ್ನ ನಾವು ಪರೀಕ್ಷೆ ಮಾಡಿಕೊಂಡು ನಾವು ಕಂಡುಕೊಳ್ಳೋಣ ಮತ್ತು ತಿದ್ದಿಕೊಳ್ಳೋಣ. ನಾವು ಏನ್ ಮಾಡಬೇಕು ಎಂಬುದನ್ನ ನಾವು ತಿಳ್ಕೊಂಡು ಅದರ ಪ್ರಕಾರ ಮಾಡಬೇಕಾದದ್ದು ಬಹಳ ಅವಶ್ಯ. ಹೀಗೆ ಪೋಟಿಫರನ್ನು ಯೋಸೇಫನನ್ನು ಎಲ್ಲದರ ಮೇಲೆ ಅಧಿಕಾರ ಕೊಟ್ಟ ಕಾರಣ ನಮ್ಮ ಜೀವನದಲ್ಲಿ ಅವನ ಆಶೀರ್ವಾದವನ್ನು ತನ್ನ ಜೀವನದಲ್ಲಿ ಕಂಡುಕೊಂಡ. ಯೋಸೇಫನಿಗೆ ಎಲ್ಲಾ ವಿಷಯಗಳಲ್ಲಿ ಅಧಿಕಾರ ಕೊಟ್ಟ ಕಾರಣ ಅವನು ಅವನ ದೇವರ ಆಶೀರ್ವಾದವನ್ನು ಕಂಡುಕೊಂಡ ಎಂಬುದಾಗಿ ನಮಗ ಸ್ಪಷ್ಟವಾಗಿ ತಿಳಿದು ಬರ್ತದೆ. ಹೀಗೆ ನಾವು ಇದರಿಂದ ಕರೆಯತಕ್ಕಂಥ ಒಂದು ಪಾಠ ಏನಂತಂದ್ರೆ, ನಾವು ಸಹ ನಮ್ಮ ಜೀವಿತವನ್ನ ನಾವು ಯೇಸು ಸ್ವಾಮಿಗೆ ಪೂರ್ತಿಯಾಗಿ ಎಲ್ಲಾ ವಿಷಯಗಳಲ್ಲಿ ಯಾವ ರೀತಿಯಾಗಿ ಪೋಟಿಫರನ್ನು ಯೋಸೇಫನಿಗೆ ಕೊಟ್ಟನೋ ಅದೇ ರೀತಿಯಾಗಿ ಯೋಸೇಫನು ಸಹ ಏನಾಗಿದ್ದಾನಂತಂದ್ರೆ ಈಸ್ ಎ ಒಬ್ಬ ನಮೂನೆ ಆಗಿದ್ದಾನೆ. ಈಸ್ ಒಬ್ಬ ನಮೂನೆ ಆಗಿದ್ದಾನೆ ಅಂತ ಹೇಳಿ ನಮಗ ದೇವರ ವಾಕ್ಯ ತಿಳಿಸ್ಕೊಡ್ತದೆ. ಯೋಸೇಫನು ಒಂದು ನಮೂನೆ ಆಗಿದ್ದಾನೆ. ಅದೇ ರೀತಿಯಾಗಿ ನಾವು ಯೇಸು ಸ್ವಾಮಿಯವರಿಗೆ ನಮ್ಮನ್ನ ಪೂರ್ತಿಯಾಗಿ ಒಪ್ಪಿಸಿಕೊಡುವಾಗ
ಏನಾಗ್ತದ ಅಂತಂದ್ರೆ ಆಶೀರ್ವಾದ ಉಂಟಾಗ್ತದೆ, ದೇವರಿಗೆ ಮಹಿಮೆ ಉಂಟಾಗ್ತದೆ, ದೇವರ ಆಶೀರ್ವಾದ ನಮ್ಮ ಜೀವನದಲ್ಲಿ ಅದು ಕಂಡು ಬರ್ಲಿಕ್ಕೆ ಸಾಧ್ಯವಾಗ್ತದೆ. ಆದ ಕಾರಣ ರಹಸ್ಯ, ವಾಟ್ ಇಸ್ ದ ಸೀಕ್ರೆಟ್? ನಮ್ಮನ್ನ ನಾವು ಪೂರ್ತಿಯಾಗಿ ಒಪ್ಪಿಸಿಕೊಡಬೇಕಾದದ್ದು ಒಂದು ರಹಸ್ಯ. ನಾವು ಒಂದು ಕಾಲ್ ಭಾಗ ಅಷ್ಟೇ ಕೊಡ್ತೇನೆ, ಒಂದು 25% ಕೊಡ್ತೇನೆ ಸಾಕಲ್ಲ, ಉಳಿದಿದ್ದು ನಾನು 75% ನಾನು ಇಟ್ಕೊಳ್ತೇನೆ. ಬಿಕಾಸ್ ಐ ಆಮ್ ಎ ಗುಡ್, ಐ ಆಮ್ ಎಜುಕೇಟೆಡ್ ಮ್ಯಾನ್. ನಾನು ಬಹಳಷ್ಟು ಕಲ್ತಿದ್ದೇನೆ, ನನಗ ವಿಚಾರ ಮಾಡ್ಲಿಕ್ಕೆ ನನಗೆ ಬಹಳಷ್ಟು ನನಗೆ ಬರ್ತದೆ, ವಿಚಾರ ಮಾಡ್ತೇನೆ, ನಾನು ಐ ವಿಲ್ ಟೇಕ್ ಮೈ ಡಿಸಿಷನ್ಸ್ ಅಂತ ಹೇಳಿ ಎಷ್ಟೋ ಸಲ ನಾವು ಅನ್ಬಹುದು. ಬಟ್ ಅವರ್ ಡಿಸಿಷನ್ಸ್ ಫೇಲ್, ಬಟ್ ದ ಡಿಸಿಷನ್ ಆಫ್ ಅವರ್ ಲಾರ್ಡ್ ವಿಲ್ ನೆವರ್ ಫೇಲ್. ಇದನ್ನ ನಾವು ತಿಳ್ಕೊಂಡಿರೋಣ. ನಾವು ಏನೇ ಆಗಿರ್ಲಿ, ಆದ್ರೆ ನಮ್ಮನ್ನ ನಾವು ಪೂರ್ತಿಯಾಗಿ ಯೇಸು ಸ್ವಾಮಿಗೆ ಒಪ್ಪಿಸಿಕೊಡ್ಬೇಕಾದದ್ರ ಮಹತ್ವವನ್ನು ಈ ಭಾಗ ನಮಗೆ ತಿಳಿಸ್ಕೊಡ್ತದೆ. ಆಗ ಏನಾಗ್ತಂತಂದ್ರೆ ಆಶೀರ್ವಾದದಿಂದ ಆಶೀರ್ವಾದಕ್ಕೆ ನಾವು ಮುಂದೆ ಹೋಗ್ಲಿಕ್ಕೆ ಸಾಧ್ಯವಾಗ್ತದೆ. ಈ ರೀತಿಯಾಗಿ ಯೋಸೇಫನ ಜೀವನದಲ್ಲಿ ಅವನು ಪೋಟಿಫರ್ನ ಅವನಿಗೆ ಪೂರ್ತಿಯಾಗಿ ಅವನಿಗೆ ಅಧಿಕಾರ ಕೊಟ್ಟ ಮೇಲೆ, ಅವನಿಗೆ ಸ್ಥಾನಮಾನ ಕೊಟ್ಟ ಮೇಲೆ ಅವನಿಗೆ ಆಶೀರ್ವಾದ ಉಂಟಾಯಿತು ಎಂಬುದಾಗಿ ಇಲ್ಲಿ ನಾವು ಕಂಡು ಬರುವಂತ ಒಂದು ಸತ್ಯ. ಅದೇ ಒಂದು ಸತ್ಯವನ್ನು ನಮ್ಮ ಜೀವನದಲ್ಲಿ ನಾವು ನಮ್ಮನ್ನ ಪೂರ್ತಿಯಾಗಿ ಯೇಸು ಸ್ವಾಮಿಗೆ ಒಪ್ಪಿಸಿಕೊಟ್ಟು ಹೋಗುವಾಗ ನಾವು ಸಹ ಆಶೀರ್ವಾದದಿಂದ ಆಶೀರ್ವಾದಕ್ಕೆ ಮುನ್ನಡೆಯುತ್ತೇವೆ. ಇನ್ನೊಂದು ಭಾಗವನ್ನ ಅದೇ ಅಧ್ಯಾಯದಲ್ಲಿ ಯೋಸೇಫನ ವಿಷಯವಾಗಿ ನೋಡುವಾಗ, ಪೋಟಿಫರ್ ಮನೆಯಲ್ಲಿ ಏನೋ ಒಂದು ಘಟನೆ ಆಗ್ತದೆ. ಆಗ ಯೋಸೇಫನು ಸೆರೆಯೊಳಗೆ ಹೋಗ್ಬೇಕಾಗ್ತದೆ, ಸೆರೆಮನೆಯೊಳಗೆ ಆತನು ಬೀಳ್ಬೇಕಾಗ್ತದೆ ಎಂಬಂತಹ ವಿಚಾರವನ್ನು ಸಹ ನಾವಿಲ್ಲಿ ಇದೇ ಅಧ್ಯಾಯದಲ್ಲಿ ಕಾಣ್ತೇವೆ. ಆಗ ಏನಾಯ್ತು ಅಂತಂದ್ರೆ, ಸೆರೆಮನೆಯಲ್ಲಿದ್ದಂತ ಸಮಯದಲ್ಲಿ ಯೆಹೋವನು ಯೋಸೇಫನು ಕೂಡ ಇದ್ದದ್ರಿಂದ ಅಲ್ಲಿಯೂ ಸಹ ಆಶೀರ್ವಾದ ಉಂಟಾಯಿತು ಎಂಬುದಾಗಿ ನಮಗ ತಿಳಿಸಲ್ಪಟ್ಟಿದೆ. ನೋಡ್ರಿ ಏನ್ ಹೇಳ್ತಾನಂತಂದ್ರೆ, ಯೆಹೋವನು ಯೋಸೇಫನ ಸಂಗಡ ಇದ್ದು ಅವನ ಮೇಲೆ ಕೃಪೆಯನ್ನಿಟ್ಟು ಅವನಿಗೆ ಸೆರೆಮನೆ, 21ನೇ ವಚನ, 39ನೇ ಅಧ್ಯಾಯ 21ನೇ ವಚನ ಓದ್ತಾ ಇದ್ದೇನೆ. ಆದರೂ ಯೆಹೋವನು ಯೋಸೇಫನ ಸಂಗಡ ಇದ್ದು ಅವನ ಮೇಲೆ ಕೃಪೆಯನ್ನಿಟ್ಟು ಅವನಿಗೆ ಸೆರೆಯ ಯಜಮಾನನ ಬಳಿಯಲ್ಲಿ ದೊರಕುವಂತೆ ಮಾಡಿದನು. ಸೆರೆಯ ಯಜಮಾನನು ಸೆರೆಯಲ್ಲಿದ್ದವರೆಲ್ಲನೂ ಯೋಸೇಫನ ವಶಕ್ಕೆ ಕೊಟ್ಟು ಬಿಟ್ಟನು ಎಂಬುದಾಗಿ 2ನೇ ಸಾರಿ ಇಲ್ಲಿ ನಮಗ ಹೇಳಲ್ಪಟ್ಟಿದೆ. ಮೊದಲನೇದಾಗಿ ಪೋಟಿಫರ್ನು ಕೊಟ್ಟ, 2ನೇದಾಗಿ ಸೆರೆಮನೆಯ ಯಜಮಾನನು ಕೊಟ್ಟುಬಿಟ್ಟ. ನೋಡ್ರಿ, ಹಿ ವಾಸ್ ಎ ಪ್ರಿಸನರ್, ಆಕ್ಚುಲಿ ಹಿ ವಾಸ್ ಎ ಕಲ್ಪ್ರಿಟ್ ಎಂಬುದಾಗಿ ನಾವು ಅವನ ಬಗ್ಗೆ ನಾವು ನೋಡ್ತೀವಿ. ಅಂದ್ರೆ ಅವ್ನು ಮಾಡಿರ್ಲಿಲ್ಲ, ಆದ್ರೂ ಒಂದು ಸುಳ್ಳು ಸಾಕ್ಷಿಯಿಂದ ಆತನು ಸೆರೆಮನೆ ಸೇರಬೇಕಾದಂತ ಒಂದು ಸಂದರ್ಭ ಅಲ್ಲಿ ಉಂಟಾಗ್ತದೆ. ಆದ್ರೂ ಕೂಡ ದೇವರು ಯೋಸೇಫನ ಕೂಡ ಇದ್ದದ್ರಿಂದ ಅವನು ದೇವರ ದಯೆ ದೊರಕಿತು. ಮತ್ತು ಸೆರೆಯ ಯಜಮಾನನು ಏನ್ ಮಾಡ್ಬಿಟ್ಟ ಅಂತಂದ್ರೆ, ಎಲ್ಲವನ್ನು ಅವನ ವಶಕ್ಕೆ ಕೊಟ್ಬಿಟ್ಟ. ಎಲ್ಲವನ್ನು ವಶಕ್ಕೆ ಕೊಡುವಂತದ್ರ ಮಹತ್ವವನ್ನು ಯೋಸೇಫನ ಜೀವನದಲ್ಲಿ ನಾವು ಕಾಣ್ತೇವೆ. ಯಾವಾಗ ಸೆರೆಮನೆಯ ಯಜಮಾನನು ಎಲ್ಲವನ್ನೂ ಆತನ ವಶಕ್ಕೆ ಕೊಟ್ಟಾಗ ಅಲ್ಲಿ ಏನಾಯ್ತು ಅಂತಂದ್ರೆ, ಅವನು ನಡೆಸಿದ್ದೆಲ್ಲವನ್ನ ಕೈಗೂಡಿಸಿದನು ಅಂತ. ಅಂದ್ರೆ ಯೋಸೇಫನು ಸೆರೆಮನೆಯಲ್ಲಿದ್ದುಕೊಂಡು ನಡೆಸಿದ್ದೆಲ್ಲವನ್ನು ಕೈಗೂಡಿಸಿದನು ಅಂತ ಹೇಳ್ತದೆ ದೇವ್ರ ವಾಕ್ಯ. ಯಾವಾಗ ಅಂತಂದ್ರೆ, ಸೆರೆಮನೆಯ ಯಜಮಾನನು ಅವನಿಗೆ ಪೂರ್ತಿಯಾಗಿ ಅವನ ವಶಕ್ಕೆ ಕೊಟ್ಟು ಬಿಟ್ಟ ಕಾರಣ. ಆದ ಕಾರಣ ಯೇಸು ಸ್ವಾಮಿಗೆ ನಾವು ಪೂರ್ತಿಯಾಗಿ ನಮ್ಮನ್ನ ವಹಿಸಿಕೊಡುವಾಗ ನಮ್ಮ ಕ್ರಿಯೆ ಕಾರ್ಯ ಎಲ್ಲವುಗಳನ್ನ ಕೈಗೂಡಿಸಿ ಕೊಡ್ತಾನೆ ಎಂಬುದಾಗಿ ಇದಕ್ಕಿಂತ ಹೆಚ್ಚಿನ ನಿದರ್ಶನ ನಮ್ಗೆ ಬೇಡ. ಸ್ಪಷ್ಟವಾಗಿ ನಾವು ಇಲ್ಲಿ ಇದನ್ನ ಕಂಡುಕೊಂಡಿದ್ದೇವೆ. ಯಾವ ರೀತಿಯಾಗಿ ಪೋಟಿಫರ, ಯಾವ ರೀತಿಯಾಗಿ ಸೆರೆಮನೆಯ ಯಜಮಾನ, ಜೈಲರ್ ಆಫ್ ದ ಪ್ರಿಸನ್, ಅವರು ಏನ್ ಮಾಡಿದ್ರು ಅಂತಂದ್ರೆ ಪೂರ್ತಿಯಾಗಿ ವಹಿಸಿಕೊಟ್ಬಿಟ್ರು, ಅಧಿಕಾರ ಕೊಟ್ರು, ಆಮೇಲೆ ಕೆಲಸ ಮಾಡ್ಲಿಕ್ಕೆ ಸ್ವಾತಂತ್ರ್ಯ ಕೊಟ್ರು. ಆಗ ಏನಾಯ್ತು ಅಂತಂದ್ರೆ, ದೇವರು ಅದ್ಭುತಗಳನ್ನ ಯೋಸೇಫನ ಮೂಲಕವಾಗಿ ಪೋಟಿಫರ್ನ ಮನೆಯಲ್ಲಿಯೂ ಸೆರೆಮನೆಯಲ್ಲಿಯೂ ಸಹ ನಡೆಸಿಕೊಟ್ಟ ಎಂಬುದಾಗಿ ನಮಗೆ ಅಲ್ಲಿ ಕಂಡು ಬರ್ತದೆ. ಅದೇ ರೀತಿಯಾಗಿ ನಮ್ಮನ್ನ ನಾವು ಪೂರ್ತಿಯಾಗಿ ಯೇಸು ಸ್ವಾಮಿಯವರಿಗೆ ಒಪ್ಪಿಸಿಕೊಟ್ಟು ನಮ್ಮ ಜೀವಿತಗಳನ್ನ ಆತನಿಗೆ ಸಜೀವ ಯಜ್ಞಗಳನ್ನಾಗಿ ನಾವು ಅರ್ಪಿಸುವಾಗ ಏನಾಗ್ತದೆ ಅಂತಂದ್ರೆ, ಅದು ದೇವರಿಗೆ ಮೆಚ್ಚುಗೆ ಆದಂತಹ ಒಂದು ಯಜ್ಞವಾಗಿದೆ ಎಂಬುದಾಗಿ ನಾವು ರೋಮಾಪುರದಲ್ಲಿ ಬರೆದ ಪತ್ರದಲ್ಲಿ ಸ್ಪಷ್ಟವಾಗಿ ಕಾಣ್ತೇವೆ. ರೋಮ 12:1-2 ವಚನಗಳಲ್ಲಿ ಅದರ ಬಗ್ಗೆ ಪೌಲನು ಸ್ಪಷ್ಟವಾಗಿ ಹೇಳ್ತಾನೆ. ಏನಂತ ಹೇಳಿ ನೋಡ್ರಿ, ಯೇಸು ಸ್ವಾಮಿಗೆ ನಾವು ಯಾವ ರೀತಿಯಾಗಿ ನಮ್ಮನ್ನ ನಾವು ಒಪ್ಪಿಸಿಕೊಡ್ಬೇಕಾದದ್ದನ್ನ ರೋಮ 12:1-2
ಆದುದರಿಂದ ಸಹೋದರರೇ, ದೇವರ ಕನಿಕರವನ್ನ ನಿಮ್ಮ ನೆನಪಿಗೆ ತಂದು ನಿಮ್ಮನ್ನ ಬೇಡಿಕೊಳ್ಳುವುದೇನಂತಂದ್ರೆ, ನೀವು ನಿಮ್ಮ ನಿಮ್ಮ ದೇಹಗಳನ್ನ ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದಂಥ ಆರಾಧನೆಯು ಎಂಬುದಾಗಿ ಇಲ್ಲಿ ಸ್ಪಷ್ಟವಾಗಿ ಪೌಲನು ರೋಮಪುರಿಗೆ ಬರೆದ ಪತ್ರದಲ್ಲಿ ಹೇಳ್ತಾನೆ. ನಮ್ಮ ದೇಹವನ್ನ ನಾವು ಸಜೀವ ಯಜ್ಞವನ್ನಾಗಿ ಅಂದ್ರೆ ನಾವು ಆತನಿಗೆ ಅರ್ಪಿಸಬೇಕಾದದ್ದು ಬಹಳ ಅವಶ್ಯ. ಪೂರ್ತಿಯಾಗಿ ಯಜ್ಞ ನೋಡುವಾಗ ಅದು ಪೂರ್ತಿಯಾಗಿ ಅರ್ಪಿಸಲ್ಪಡ್ತದೆ. ಅದೇ ರೀತಿಯಾಗಿ ನಾವು ಸಹ ಸಜೀವ ಯಜ್ಞಗಳನ್ನಾಗಿ ನಮ್ಮನ್ನ ಅರ್ಪಿಸಿಕೊಳ್ಳುವಾಗ ದೇವರು ಅದ್ಭುತಗಳನ್ನ ನಮ್ಮ ಜೀವನದಲ್ಲಿ ಮಾಡ್ತಾ ಹೋಗ್ತಾನೆ. ಮತ್ತು ಯಾವ ರೀತಿಯಾಗಿ ನಾವು ಈ ಯೋಸೇಫನ ಜೀವನದಲ್ಲಿ ನಾವು ನೋಡ್ತೀವಿ, ಯೇಸು ಸ್ವಾಮಿ ಉನ್ನತನಾದಾಗ ನಮ್ಮ ಜೀವಿತಗಳಲ್ಲಿ, ಅಂದ್ರೆ ಪೂರ್ತಿಯಾದಂತಹ ಸ್ಥಾನವನ್ನು ವಹಿಸಿದಾಗ ಆಶೀರ್ವಾದಗಳು ಹಿಂಬಾಲಿಸ್ತವೆ. ದೇ ಫಾಲೋ. ಅವುಗಳನ್ನು ನಾವು ತರುವುದರ ಅವಶ್ಯಕತೆ ಇಲ್ಲ. ವಿ ನೀಡ್ ನಾಟ್ ಬ್ರಿಂಗ್ ದೆಮ್, ವಿ ಶುಡ್ ನಾಟ್ ಕ್ರೇವ್ ಫಾರ್ ದೆಮ್. ಅವುಗಳನ್ನು ಪ್ರಯತ್ನ ಮಾಡಿ ತಗೊಂಡ್ ಬರ್ಬೇಕು ಅನ್ನುವಂಥದ್ರ ಅವಶ್ಯಕತೆನೇ ಇಲ್ಲ. ಅವು ತಾನೇ ಬರ್ತಾವಂತ ದೇವ್ರ ವಾಕ್ಯ ಹೇಳ್ತದೆ. ನಾನು ಹೇಳ್ತಾ ಇಲ್ಲ. ಯೇಸು ಸ್ವಾಮಿಗೆ ನಾವು ಯಾವಾಗ ಪ್ರಥಮ ಸ್ಥಾನ ಕೊಡ್ತೇವೆ, ಸಹೋದರ ಸುನಿಲ್ ಅವರು ಸಹ ಪ್ರಾರ್ಥನೆಯಲ್ಲಿ ಹೇಳಿದ್ರು, ನಾವು ಯಾವಾಗ ಪ್ರಥಮ ಸ್ಥಾನ ಕೊಡ್ತೇವೆ, ಪೂರ್ತಿಯಾಗಿ ಆತನಿಗೆ ಒಪ್ಪಿಸಲ್ಪಟ್ಟು ನಾವು ಜೀವಿಸ್ತೇವೆ, ಆಗ ಏನಾಗ್ತದೆ ಅಂತಂದ್ರೆ ನಮಗ ಆಶೀರ್ವಾದಗಳು ನಮ್ಮನ್ನ ಹಿಂಬಾಲಿಸ್ತವೆ. ಪೊಟಿಫರನ ಜೀವನದಲ್ಲಿ ಹಿಂಬಾಲಿಸ್ತು, ಸೆರೆಮನೆ ಯಜಮಾನ್ ಜೀವನದಲ್ಲಿ ಹಿಂಬಾಲಿಸ್ತು. ಯಾಕಂದ್ರೆ ಅವ್ರು ಪೂರ್ತಿಯಾಗಿ ಯೋಸೇಫನಿಗೆ ಒಪ್ಪಿಸಿಕೊಟ್ಬಿಟ್ರು. ಪೂರ್ತಿಯಾಗಿ ಅಂತಂದ್ರೆ ಅಲ್ಲಿ ಸ್ವಲ್ಪ ಅಂತ ಹೇಳಿ ಇಟ್ಟಿಲ್ಲ, ಎಲ್ಲವನ್ನ ಕೊಟ್ಬಿಟ್ರೆ, ಎಕ್ಸೆಪ್ಟ್ ಫ್ಯಾಮಿಲಿ ಅಷ್ಟೇ. ನಾವು ಯೋಸೇಫನ ವಿಷಯ, ಪೊಟಿಫರನ ವಿಷಯ ನೋಡ್ತೀವಿ. ಅವನ ಎಲ್ಲಾ ಕೆಲಸ ಕಾರ್ಯಗಳಲ್ಲಿ ಆಶೀರ್ವಾದ ಅವನಿಗೆ ಸಿಕ್ತು ಎಂಬುದಾಗಿ ಅವನ ಬಗ್ಗೆ ನಾವು ಸ್ಪಷ್ಟವಾಗಿ ಕಂಡುಕೊಳ್ತೀವಿ. ಈ ರೀತಿಯಾಗಿ ದೇವರು ಈ ಕೆಲವು ವಿಷಯಗಳು ನಮಗೆ ಸ್ಪಷ್ಟವಾಗಿ ಇವತ್ತು ನಮ್ಮ ಮುಂದಿಟ್ಟಿದ್ದಾನೆ. ಯಾವ ರೀತಿಯಾಗಿ ನಮ್ಮ ಜೀವನ ಈ ಹೊಸ ವರ್ಷದಲ್ಲಿ ಇರಬೇಕು, ಆಶೀರ್ವಾದಗಳು ನಮಗೆ ಹಿಂಬಾಲಿಸ್ಬೇಕಾದ್ರೆ ನಾವು ಯಾವಾಗಲೂ ಯೇಸು ಸ್ವಾಮಿ ಮುಂದೆ ನಾವು ಹಿಂದಿರ್ಬೇಕು. ನಾವು ಯೇಸು ಸ್ವಾಮಿಯನ್ನ ದಾಟಿ ಮುಂದೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ ಬಹಳಷ್ಟು ಸಮಸ್ಯೆಗಳು ಬರ್ತವೆ. ಆದ ಕಾರಣ ಬಿರಿಯರ ಗ್ರಂಥಕರ್ತನ ಹೇಳ್ತಾನೆ ಏನಂತಂದ್ರೆ, 12ನೇ ಅಧ್ಯಾಯ, ಅದು 12ನೇ ಅಧ್ಯಾಯದ ಮೊದಲಿನ 2 ವಚನಗಳಲ್ಲಿ ನಮಗ ಇಬ್ರಿಯ ಕರ್ತನು ಹೇಳಿದ್ದಾನೆ. ಎಷ್ಟು ಸುಂದರವಾದಂತಹ ಒಂದು ವಚನ ನೋಡ್ರಲ್ಲಿ. ಹೇಳ್ತಾನೆ, ನಂಬಿಕೆಯನ್ನ ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯವರು ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ ನಮಗೆ ಅಭ್ಯಂತರ ಮಾಡುವ ಎಲ್ಲಾ ಭಾರವನ್ನ ಹತ್ತಿಕೊಳ್ಳುವ ಪಾಪವನ್ನು ನಾವು ಸಹ ತೆಗೆದಿಟ್ಟು ಏನ್ ಮಾಡ್ಬೇಕು, ಇವುಗಳನ್ನೆಲ್ಲ ತೆಗೆದಿಡ್ಬೇಕಂತ ಹೇಳ್ತಾನೆ. ಭಾರಗಳನ್ನ ತೆಗೆದು ಬಿಡ್ಬೇಕು, ಹತ್ತಿಕೊಳ್ಳುವಂತ ಪಾಪವನ್ನು ನಾವು ತೆಗೆದು ಬಿಡಬೇಕು. ನಂಬಿಕೆಯನ್ನ ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಾವು ನೇಮಕವಾದ ಓಟವನ್ನ ಸ್ಥಿರಚಿತ್ತದಿಂದ ಓಡೋಣ. ಆತನು ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ ಅವಮಾನವನ್ನು ಅಲಕ್ಷ್ಯ ಮಾಡಿ ಶಿಲುಬೆಯ ಮರಣವನ್ನು ಸಹಿಸಿಕೊಂಡು ದೇವರ ಸಿಂಹಾಸನದ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ ಎಂಬುದಾಗಿ ಇಲ್ಲಿ ಇಬ್ರಿಯ ನಮಗೆ ಸ್ಪಷ್ಟವಾಗಿ ತಿಳಿಸ್ತಾನೆ. ಆದ ಕಾರಣ ನಮ್ಮ ನಂಬಿಕೆಯನ್ನ ಹುಟ್ಟಿಸುವನು, ಪೂರೈಸೋಣ ಅಂತ ಯೇಸು ಸ್ವಾಮಿಯನ್ನ ನಾವು ನೋಡ್ತಾ ಆತನ ಮೇಲೆ ನಮ್ಮ ಸ್ಥಿರ ದೃಷ್ಟಿಯನ್ನು ಇಟ್ಟುಕೊಂಡು ಆತನಿಗೆ ನಮ್ಮ ಜೀವನದಲ್ಲಿ ಪ್ರಥಮ ಸ್ಥಾನ ಕೊಟ್ಟು ಆತನಿಗೆ ನಮ್ಮ ಜೀವನ ಪೂರ್ತಿಯಾಗಿ ಒಪ್ಪಿಸಿಕೊಟ್ಟು ಲೋಕದ ವಿಷಯಗಳಲ್ಲಿ ನಾವು ಮುಳುಗಿ ಹೋಗದೆ ಆತ್ಮೀಯ ವಿಷಯಗಳಲ್ಲಿ ನಾವು ಯಾವಾಗಲೂ ಜೀವಿತರಾಗಿ ಇರುವಾಗ ಆಶೀರ್ವಾದಗಳು ನಮ್ಮ ಹಿಂದೆ ಬರ್ತವೆ. ನಮಗ್ ತಿಳಿದಲ್ಲಿ ಹೆಂಗ್ ಬರ್ತಾವ ಅಂತೇಳಿ, ಯಾಕಂದ್ರೆ ದೇವ್ರ ವಾಕ್ಯ ಹೇಳ್ತದೆ ಅವು ನಮ್ಮ ಹಿಂದೆ ಬರ್ತವೆ ಅಂತ ಹೇಳಿ. ಆದ ಕಾರಣ ದೇವ್ರ ವಾಕ್ಯವನ್ನು ನಾವು ನಂಬೋಣ. ಅದು ನಮಗೆ ಸ್ವಲ್ಪ ಕಠಿಣ ಅನಿಸ್ಬಹುದು ತಿಳ್ಕೊಳ್ಳಿಕ್ಕೆ, ಅದು ನಮ್ಗೆ ಗ್ರಹಿಕೆಗೆ ಸ್ವಲ್ಪ ನಿಲ್ಕದೇ ಇರ್ಬೋದು. ಆದ್ರೆ ದೇವ್ರ ವಾಕ್ಯ ಸತ್ಯ, ಅದರಲ್ಲಿ ಯಾವಾಗಲೂ ಬರೆದಿರುವಂತಹದ್ದು ಪ್ರತಿಯೊಂದು ಸತ್ಯವಾಗಿದೆ. ಆದ ಕಾರಣ ಅದನ್ನ ನಮ್ಮ ಜೀವನದಲ್ಲಿ ನಾವು ಅನುಭವಿಸ್ತಾ ಹೋಗ್ಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಈ ಒಂದು ಹೊಸ ವರ್ಷದಲ್ಲಿ ನಾವು ಈ ಎಲ್ಲಾ ವಿಷಯಗಳನ್ನ ನೆನಪಿನಲ್ಲಿ ಇಟ್ಟುಕೊಂಡು ಪ್ರಥಮ ಸ್ಥಾನ ಕೊಟ್ಟು ನಮ್ಮ ಜೀವನದಲ್ಲಿ ಪೂರ್ತಿಯಾಗಿ ಆತನಿಗೆ ಒಪ್ಪಿಸಿಕೊಟ್ಟು ನಮ್ಮ ಸ್ಥಿರಚಿತ್ತದಿಂದ ಯೇಸು ಸ್ವಾಮಿಯನ್ನು ನೋಡ್ತಾ ನಮ್ಮ ಓಟವನ್ನ ನಾವು ಓಡ್ತಾ ಹೋಗೋಣ. ನಮ್ಮ ಜೀವಿತಗಳನ್ನ ಸಜೀವ ಯಜ್ಞವಾಗಿ ಅರ್ಪಿಸಿ ನಾವು ಆತನಿಗೋಸ್ಕರವಾಗಿ ಜೀವಿಸೋಣ. ಆಶೀರ್ವಾದದಿಂದ ಆಶೀರ್ವಾದಕ್ಕೆ ನಾವು ಮುಂದೆ ಹೋಗೋಣ. ಆಗ
ಬೇರೆಯವರು ಯೋಸೆಫನ್ನು ನೋಡಿದಾಗ ಯಾವ ರೀತಿಯಾಗಿ ದೇವರು ಇವನು ಕೂಡ ಇದ್ದಾನೆ, ಇವನು ಮಾಡಿದಂತ ಕೆಲಸಗಳು ಯಶಸ್ವಿ ಆಗ್ತವೆ ಅಂತ ಹೇಳಿದ್ರು, ಆ ರೀತಿಯಾಗಿ ಬೇರೆಯವರು ಸಹ ನಮ್ಮ ಬಗ್ಗೆ ಸಾಕ್ಷಿ ಕೊಡುವಂತಾಗ್ಲಿ ಮತ್ತು ಬೇರೆಯವರು ಯೇಸು ಸ್ವಾಮಿಯ ಪಾದಗಳಿಗೆ ಬರುವಂತಾಗ್ಲಿ. ದಿಸ್ ಇಯರ್ ಬಿ ಇಯರ್ ಆಫ್ ಸೋಲ್ ವಿನ್ನಿಂಗ್. ಯೇಸು ಸ್ವಾಮಿಯನ್ನು ಅನೇಕರನ್ನ ನಾವು ಯೇಸು ಸ್ವಾಮಿ ಪಾದ ಬಳಿಗೆ ತೆಗೆದುಕೊಂಡು ಬರೋಣ. ಲೆಟ್ಸ್ ಟೆಲ್ ದ ಗಾಸ್ಪಲ್ ಟು ದೆಮ್. ಯೇಸು ಸ್ವಾಮಿ ವಿಷಯವಾಗಿ ಇತರರಿಗೆ ನಾವು ಸುವಾರ್ತೆಯನ್ನು ಹೇಳೋಣ. ಯಾವ ರೀತಿಯಾಗಿ ಯೇಸು ಸ್ವಾಮಿ ನಮ್ಮ ಜೀವನದಲ್ಲಿ ಬಂದನು ಎಂಬಂತ ನಮ್ಮ ಸ್ವಾರ್ಥ್ಯ ನಮ್ಮ ರಕ್ಷಣೆಯ ಅನುಭವವನ್ನು ನಾವು ಹೇಳಿ ಅನೇಕರನ್ನ ಯೇಸು ಸ್ವಾಮಿ ಬಳಿಗೆ ತೆಗೆದುಕೊಂಡು ಬರೋಣ. ಆಗ ದೇವರ ಆತ್ಮನ ಕಾರ್ಯದಿಂದ ರಕ್ಷಣೆ ಹೊಂತಾರೆ ಅವರು. ದೇವರ ರಾಜ್ಯ ಅಭಿವೃದ್ಧಿ ಆಗ್ತದೆ, ದೇವರಿಗೆ ಮಹಿಮೆ ಆಗ್ತದೆ ಮತ್ತು ಆಶೀರ್ವಾದದಿಂದ ಆಶೀರ್ವಾದಕ್ಕೆ ನಾವು ಹೋಗ್ಲಿಕ್ಕೆ ಸಾಧ್ಯವಾಗ್ತದೆ. ಈ ರೀತಿಯಾಗಿ ಮಾಡ್ಲಿಕ್ಕೆ ದೇವರು ತನ್ನ ವಿಶೇಷವಾದಂತಹ ಸಹಾಯವನ್ನು ನಮ್ಮೆಲ್ಲರಿಗೆ ದಯಪಾಲಿಸಲಿ. ದೇವರ ನಾಮಕ್ಕೆ